ನಮಸ್ಕಾರ. ದೇವರೇ ಗತಿ. ಪ್ರತಿ ಜೀವಾತ್ಮದಲ್ಲಿಯೂ ಪರಮಾತ್ಮ. ನಾವು ಧನಯೋಗದ ಬಗೆಗೆ ಚರ್ಚೆ ಮಾಡ್ತಾನೆ ಬಂದಿದ್ದೀವಿ. ತುಲಾರಾಶಿಯವರು ಯಾವ ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ತಮ್ಮದೇ ಆದಂತಹ ಒಂದು ಯಶಸ್ಸನ್ನು ಪಡೆಯಬಲ್ಲರು ಅಥವಾ ಯಶಸ್ಸನ್ನು ಪಡೆಯಲಾಗದ ಒಂದು ದಾರುಣತೆಯನ್ನು ಹೊಂದಬಹುದು ಅನ್ನೋದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಈ ತುಲಾರಾಶಿಯ ಯಜಮಾನ ಶುಕ್ರ ಯಾವಾಗಲೂ ಸಂಪತ್ತಿಗೆ ಬೇಕಾದಂತಹ ಸ್ಥಿತಿಗತಿಗಳನ್ನು ನಿರ್ಮಾಣ ಮಾಡಬಹುದಾದಂತಹ ಸುಹಾಸಕರವಾದಂತಹ ಗ್ರಹ. ಅನೇಕ ರೀತಿಯ ಜೀವನದ ಲಕ್ಸುರೀಸ್ ಅಂತ ನಾವೇನು ಹೇಳ್ತೀವಿ, ನಾವು ಪ್ರವಾಸೋದ್ಯಮದ ಸಂದರ್ಭದಲ್ಲಿ 5 ಸ್ಟಾರ್ ಹೋಟೆಲ್ನಲ್ಲೋ 7 ಸ್ಟಾರ್ ಹೋಟೆಲ್ನಲ್ಲೋ ಇರಬಹುದಾದಂಥದ್ದು, ಅದ್ಭುತವಾದಂತಹ ಮನೆಗಳನ್ನು ಕಟ್ಕೊಳ್ಬಹುದಾದಂಥದ್ದು, ಅದ್ಭುತವಾದಂಥ ಯಾವುದೋ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿ ಜಗತ್ತಿನ ಗಮನವನ್ನು ನಮ್ಮೆಡೆಗೆ ಸೆಳೆದುಕೊಳ್ಬಹುದಾದಂಥದ್ದು, ಅಥವಾ ಇನ್ಯಾವುದೋ ರೀತಿಯ ಅಂತಾರಾಷ್ಟ್ರೀಯ ಗಾಯಕನಾಗಿ ನಮ್ಮನ್ನು ಕಟ್ಟಿ ನಿಲ್ಲಿಸ್ಕೊಡ್ಬಹುದಾದಂತಹ ವರ್ತಮಾನವನ್ನು ನಿರ್ಮಿಸ್ಕೊಡೋದು, ಇವನ್ನೆಲ್ಲ ಗಮನಿಸಿದಾಗ ಆರ್ಟ್ ಫೀಲ್ಡ್ ಪರ್ಟಿಕ್ಯುಲರ್ಲಿ ಇವರನ್ನು ಧನಯೋಗದ ಸಂಪೂರ್ಣವಾದಂತಹ ಸುರಕ್ಷಿತವಾದ ನೆಲೆಯಲ್ಲಿ ನಿಲ್ಲಿಸೋದಕ್ಕೆ ಸಾಧ್ಯವಾಗುತ್ತೆ. ಕೆಲವೊಂದನ್ನು ಅರ್ಥ ಮಾಡ್ಕೊಳ್ಬೇಕು. ಪ್ರಮುಖವಾಗಿ ಇದನ್ನು ಬಿಟ್ಟು ಬೇರೆ ದಾರಿಗಳು ಇಲ್ಲವೇ ಅಂತ ಕೇಳಿದಾಗ ಆ ಜಾತಕದ ಸ್ಥಿತಿಗತಿಗಳು ಹೇಗಿವೆ ಅನ್ನುವಂಥದ್ರ ಮೇಲೂ ಕೆಲವು ವಿಶೇಷವಾದಂತಹ ಇನ್ನಿತರ ಕಾರಣಗಳು ಧನಯೋಗವನ್ನು ಪಡೆಯೋದಕ್ಕೆ ಕಾರಣ ಮಾಡಿಕೊಂಡು ಇರ್ತವೆ. ಅದನ್ನು ಕೂಡ ನಾವು ಆ ಜಾತಕವನ್ನು ಸರಿಯಾಗಿ ವಿಶ್ಲೇಷಿಸಿ ನೋಡಿಕೊಂಡಾಗ ಅದು ಸಾಧ್ಯವಾಗುತ್ತೆ. ಹಾಗಾದರೆ ಈ ರಾಶಿಯವರಿಗೆ ಇರುವಂತಹ ತೊಂದರೆ ಏನು? ತೊಂದರೆ ಎದುರಾಗುವಂತಹದ್ದು ಸೂರ್ಯನ ಮೂಲಕವಾಗಿ. ಸೂರ್ಯ ಇವರಿಗೆ ಆಗೋದಿಲ್ಲ. ಸೂರ್ಯ ಹೇಳುವಂಥವನು ಇವರನ್ನು ತೊಂದರೆಯ ಕೂಪದಲ್ಲಿಯೇ ಇವರನ್ನು ತುಂಬುತ್ತಾನೆ. ಅನೇಕರಿಗೆ, ಯಾಕೆಂದರೆ ಸೂರ್ಯ ಇವರ ಜೀವನದ ಗೇನ್ಸ್ ಅಂದರೆ ಪ್ರಾಪ್ತಿ, ಅಥವಾ ಏನು ನಮ್ಮ ಪ್ರಾಪ್ತಿ ಅಂತಂದರೆ ಅದು ಆಸ್ತಿಯ ವಿಚಾರದಲ್ಲಿ ಎದ್ದಿರಬಹುದು, ಅಥವಾ ನಮಗೆ ಸಿಗಬೇಕಾದಂಥ ಪ್ರಮೋಷನ್ ವಿಚಾರ ಇದ್ದಿರಬಹುದು, ಅಥವಾ ನಾವು ನಿರ್ಮಿಸಿದಂಥ ಯಾವುದೋ ಒಂದು ಸಿನಿಮಾನೋ ಅಥವಾ ನಾಟಕವೋ ಅಥವಾ ಇನ್ಯಾವುದೋ ಒಂದು ಸೀರಿಯಲ್ಲೋ ಅದು ಜನರ ನಡುವೆ ಜನಪ್ರಿಯತೆಯನ್ನು ಗಳಿಸಿ ಹಣದ ಮಾರ್ಗವನ್ನು ನಿರ್ಮಾಣ ಮಾಡಿಕೊಡ್ಬೇಕಾದಂಥ ದಾರಿಯನ್ನು ನಿರ್ಮಿಸುವಂಥದ್ದಿರಬಹುದು. ಇದೆಲ್ಲದಕ್ಕೂ ಶುಕ್ರ ತನ್ನದೇ ಆದಂತಹ ಒಂದು ಗಟ್ಟಿತನದೊಂದಿಗೆ ವ್ಯವಸ್ಥಿತವಾಗಿ ಹೋಗ್ತಾ ಇದ್ದಾನೆ ಅಂತ ಹೇಳುವ ಸಂದರ್ಭದಲ್ಲೇ ಸೂರ್ಯ ಇಡೀ ಶುಕ್ರನ ಸಂದರ್ಭದ ಒಳಿತುಗಳನ್ನೆಲ್ಲ ಹಾಳು ಮಾಡಿಬಿಡಬಹುದಾದಂತಹ ಒಂದು ಕೆಟ್ಟ ಸ್ಥಿತಿಯನ್ನ ನಿರ್ಮಾಣ ಮಾಡಿಬಿಡಬಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ನೋಡಿ, ಇವತ್ತು ಕೆಲವರಿಗೆ ಆಸ್ತಿ ಇರುತ್ತೆ, ಒಂದು 15 ಎಕರೆ ಆಸ್ತಿ ಅವರಿಗೆ, ಆ 15 ಎಕರೆಯಲ್ಲಿ 5 ಎಕರೆ ಅವರಿಗೆ ಸಿಗಬೇಕಾಗತ್ತೆ. ಆದರೆ ದುರ್ದೈವಶಾತ್ ಏನಾಗುತ್ತೆ, ಆ ಆಸ್ತಿಯ ವಿಚಾರ ಕೋರ್ಟ್ನಲ್ಲೋ ಅಥವಾ ಇನ್ಯಾವುದೋ ವ್ಯಾಜ್ಯದಲ್ಲೋ ಅದು ಇದ್ದು ಬಿಡುತ್ತೆ. 1 ಎಕರೆಗೆ ಸುಮಾರು 3 ಕೋಟಿ ಮಾರಾಟವಾಗಬಹುದಾದಂತಹ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಮೊತ್ತವನ್ನು 5 ಎಕರೆ, ನನಗೆ ಸೇರುವಂತಹ 5 ಎಕರೆಯಲ್ಲಿ 15 ಕೋಟಿಯನ್ನು ನಾನು ವ್ಯವಸ್ಥಿತವಾಗಿ ಮಾರಾಟ ಮಾಡುವುದರ ಮೂಲಕವಾಗಿ ನಾನು ಪಡೆದುಕೊಂಡು ನನ್ನ ಮನೆಯನ್ನು, ನನ್ನ ವಾಹನಗಳನ್ನು, ನನ್ನ ಸ್ಥಿತಿಗತಿಗಳನ್ನು ಸುಧಾರಿಸ್ಕೊಳ್ಬಹುದು ಅಂತಂದರೆ ಅದು ಯಾವುದೋ ಒಂದು ವ್ಯಾಜ್ಯಕ್ಕಾಗಿ ಎಲ್ಲೋ ಒಂದು ನ್ಯಾಯವನ್ನು ಬೇಡುವಂತಹ ಒಂದು ಯಾಚನಾಮಯವಾದಂತಹ ಸ್ಥಿತಿಯಲ್ಲಿ ಅದು ನಮ್ಮನ್ನು ತಳ್ಳಿಬಿಡಬಹುದು. ಇಂಥದ್ದು ವಿಶೇಷವಾಗಿ ಈ ಶುಕ್ರನಿಗೆ ಸೂರ್ಯನಿಂದ ಒದಗಿ ಬಂದ್ಬಿಡುತ್ತೆ. ಅಷ್ಟೇ ಅಲ್ಲ, ಶುಕ್ರನಿಗೆ ಇನ್ನೂ ಕೆಟ್ಟ ಸ್ಥಿತಿಯಲ್ಲಿ ಬರಬೇಕು ಅಂತಂದ್ರೆ ಮಂಗಳನಿಂದಲೂ ಒದಗಿ ಬರುತ್ತೆ. ಅಲ್ಲಿ ಏನಾಗಿರ್ತಾರೆ, ಆ ಮಂಗಳನ ಕಾರಣಕ್ಕಾಗಿ ಬಹಳಷ್ಟು ಸಂದರ್ಭಗಳಲ್ಲಿ ಮಂಗಳನಿಂದ ತೊಂದರೆ ಬರೋದು ಅಂತಂದ್ರೆ ಅದು ಸ್ತ್ರೀಯರಿಗೆ ಮಂಗಳನಿಂದ ತೊಂದರೆ ಬರುತ್ತೆ. ಆ ಕುಜ ದೋಷ ಏನಿದೆ ಅದು ಕೆಟ್ಟದ್ದಾದಂತಹ ಸ್ಥಿತಿಗತಿಗಳನ್ನು ನಿರ್ಮಾಣ ಮಾಡಿಬಿಡುತ್ತೆ. ಹಾಗಾದ್ರೆ ಕುಜ ದೋಷ ಪುರುಷರಿಗೆ ತೊಂದರೆ ಕೊಡೋದಿಲ್ವೋ ಕೇಳಿದ್ರೆ, ಆ ಪುರುಷನ ಜಾತಕದ ಕುಜ ದೋಷ ಯಾವ ರೀತಿಯಲ್ಲಿ ಅದು ತನ್ನದೇ ಆದಂತಹ ವ್ಯಾಪ್ತಿಯನ್ನ ಅಥವಾ ಒಂದು ಪರಿಧಿಯನ್ನ ನಿರ್ಮಾಣ ಮಾಡಿಕೊಂಡಿದೆ ಅಂತ ಹೇಳೋದನ್ನು ನೋಡಿದಾಗ ಅವರಿಗೂ ಕೂಡ ತುಲಾರಾಶಿಯವರೇ ಆಗಿದ್ದಿದ್ದರೆ, ಪುರುಷರು ಕುಜದೋಷವನ್ನು ಹೊಂದಿದ್ದರೆ ಪುರುಷರಿಗೆ ಸ್ತ್ರೀಯರ ಮೂಲಕವಾಗಿಯೂ ತೊಂದರೆಗಳು ಎದುರಾಗಬಹುದು. ಇಲ್ಲಿ ಸ್ತ್ರೀ ಅಂತಂದ್ರೆ ಕೇವಲ ಹೆಂಡತಿ ಅಂತಲ್ಲ, ಅಥವಾ ಪ್ರೇಯಸಿ ಅಂತಲ್ಲ, ಅಥವಾ ಇನ್ಯಾವುದೋ ರೀತಿಯ ಒಬ್ಬ ಅನಾಮಿಕಳಾದಂಥ ಹೆಣ್ಣಿನ ಜೊತೆಗಿನ ಸಂಬಂಧ ಅಂತಲ್ಲ. ಇಲ್ಲಿ ಸ್ತ್ರೀಯ ಮೂಲಕ ಅಂತಂದರೆ ಅಕ್ಕ ತಂಗಿಯರ ಮೂಲಕ ಇರಬಹುದು. ಕೆಲವೊಮ್ಮೆ ನಮಗೆ ಅದನ್ನು ಯೋಚಿಸಲಿಕ್ಕೂ ಸಾಧ್ಯವಾಗೋದಿಲ್ಲ. ಯಾವುದೋ ಕಾರಣಕ್ಕಾಗಿ
ಒಂದು ಜಟಿಲವಾದಂತಹ ಒಂದು ಆ, ಏನು ಆ, ಮನಸ್ಸಿನ ಭಿನ್ನಾಭಿಪ್ರಾಯಗಳು ತಾಯಿ ಮತ್ತು ಮಕ್ಕಳ ನಡುವೆಯೂ ಇದ್ದಿರಬಹುದು. ಇಂಥದ್ದೆಲ್ಲ ನಿರ್ಮಾಣವಾಗುವಂತಹದ್ದಕ್ಕೆ ಸಾಧ್ಯವಾದಾಗ ಏನಾಗುತ್ತೆ, ಯಾವುದೋ ಒಂದು ರೀತಿಯ ದೊಡ್ಡ ಪ್ರಮಾಣದ ಒಂದು ಹಣವನ್ನು ತರಬಹುದಾದಂತಹ ಒಂದು ಆಸ್ತಿ ಒಂದು ಕನ್ನಡಿಯ ಗಂಟಿನಂತೆ ಯಾವುದೋ ಒಂದು ವ್ಯಾಜ್ಯದ ಕಾರಣಕ್ಕಾಗಿ ನಿಂತು ಬಿಡಬಹುದು. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮಲ್ಲಿನ ಈಗೋ, ಯಾಕೆಂದರೆ ಈ ತುಲಾ ರಾಶಿಯವರಿಗೆ ಕುಜನ ಸಂಬಂಧ ಬಂದಾಗ ಅಥವಾ ರಾಹುವಿನ ಸಂಬಂಧ ಬಂದಾಗ, ಕೇತುವಿನ ಸಂದರ್ಭ ಬಂದಾಗ ಆ ಈಗೋ ಅನ್ನುವಂಥದ್ದು ಜಾಗೃತಿ ಆಗುವಂಥದ್ದು ಒಂದು ಆ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಅಥವಾ ಇವರಿಗೆ ಈಗೋ ಇರದೇ ಹೋಗಿರಬಹುದು, ಆದರೆ ಈಗೋಯಿಸ್ಟಿಕ್ ಆದಂಥ ಬೇರೆ ವ್ಯಕ್ತಿಗಳು ಇವರ ಯಶಸ್ಸಿಗೆ ಬೇಕಾದಂತಹ ಅನೇಕ ದಾರಿಗಳನ್ನು ಕಟ್ ಶಾರ್ಟ್ ಮಾಡುವಂತಹ ಕೆಟ್ಟ ಮನೋಭಾವದವರು ಆಗ್ಬಿಡಬಹುದು. ನಾವು ಹೇಳ್ತೀವಿ, ನಾವು ಬೆರೆತು ಪ್ರೇಮ ಸೌಹಾರ್ದಯುತವಾದಂತಹ ವಾತಾವರಣದಲ್ಲಿ ನಾವು ನಮ್ಮ ಜೀವನವನ್ನು ಸಾಗಿಸ್ಕೊಂಡು ಹೋಗಬೇಕು ಅಂತ ನಾವು ನಮ್ಮ ಬಾಲ್ಯದ ಒಂದು ಎಜುಕೇಷನ್ನ ದಿನದಿಂದಲೂ ನಾವು ಟೀಚರ್ ಬಾಯಿಂದ ಕೇಳ್ತಾ ಇರ್ತೀವಿ, ಓದ್ತಾ ಇರ್ತೀವಿ. ಅನೇಕ ಒಳ್ಳೆಯ ಕಥೆಗಳನ್ನು ನಾವು ಓದ್ತೀವಿ, ಅನೇಕ ವಿಚಾರಗಳನ್ನು ನಾವೇ ಯೋಚಿಸ್ತೀವಿ. ಆದರೆ ಈ ಈಗೋ ಅನ್ನುವಂಥದ್ದು ಕೆಲವು ಸಲ ಏನಾಗುತ್ತೆ, ನನ್ನಲ್ಲಿ ಇದ್ದರೂ ಕಷ್ಟವಾಗುತ್ತೆ. ನಾನು ಯಾರೆಲ್ಲರ ಜೊತೆ ಸಂಪರ್ಕದಲ್ಲಿ ಇದ್ದು ನನ್ನ ಲಾಭವನ್ನು ನಿರೀಕ್ಷೆ ಮಾಡಬೇಕೋ ಅಂಥವರು ಈಗೋಯಿಸ್ಟಿಕ್ ಆದಾಗಲೂ ಕೂಡ ನನಗೆ ತೊಂದರೆಯನ್ನು ತಂದು ಬಿಡಬಹುದು. ಈಗ ನಮ್ಮಲ್ಲಿ ಈಗ ಎಲ್ಲ ಈ ಕೌಟುಂಬಿಕ ವ್ಯವಸ್ಥೆ ಏನಾಗಿದೆ, ಇದು ಕಿರಿದಾಗ್ತಾ ಹೋಗ್ತಾ ಇದೆ. ಕೇವಲ ತಂದೆ ತಾಯಿ ಮಕ್ಕಳು. ಮೊದಲೆಲ್ಲ ಹಾಗಿರಲಿಲ್ಲ. ಇಡೀ ಒಂದು ಮನೆತನ ಅಂತಂದ್ರೆ ಅಲ್ಲಿ ಒಂದು 20-25 ಜನ ಅಣ್ಣ ತಮ್ಮಂದಿರ ಮಕ್ಕಳು, ಇನ್ಯಾವುದೋ ಒಂದು ವಿಚಾರಗಳೆಲ್ಲ, ಅಂದರೆ ಒಂದೇ ಕುಟುಂಬದ ಒಂದೇ ಮನೆತನಕ್ಕೆ ಸೇರಿದಂಥ 50 ಜನ ಇದ್ದಾರೆ ಅಂತಾದರೆ 49 ಜನ ಒಬ್ಬ ವ್ಯಕ್ತಿಯ ಈಗೋದಿಂದ ಅವರು ಯಾತನೆಯನ್ನು ಪಡುವಂಥ ದಿನಗಳಿದ್ದು ನಾವು ಚಿಕ್ಕನ್ನಲ್ಲಿ ನೋಡಿದ್ದೀವಿ. 49 ಜನ ಯಾವುದೋ ಒಂದು ಆಗಲಿ, ಇದಾಗುವುದರ ಮೂಲಕವಾಗಿ ಯಾವುದೋ ಒಂದು ಸಮೃದ್ಧಿ ಬರಲಿ ಅಂತ ಯೋಚನೆ ಮಾಡಿದರೆ ಯಾವುದೋ ಒಬ್ಬ ವ್ಯಕ್ತಿ ಅದನ್ನು ಮಾಡಲಿಕ್ಕೆ ಕೊಡದೆ ಹೋದಂಥ ಆಗೋದಿಲ್ಲ, ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೀವು ಇದನ್ನು ಈ ಜನ್ಮದಲ್ಲಿ ಹೇಗೆ ಈ ಒಂದು ಲಾಭವನ್ನು ಪಡಿತೀರಿ ಅಂತ ನಾನು ನೋಡ್ತೀನಿ ಅಂತ ಚಾಲೆಂಜ್ ಹಾಕ್ತಾನೆ. ಅವನೂ ಸುಖವಾಗಿರೋದಿಲ್ಲ, ಅವನೂ ದರಿದ್ರವಾಗಿ ಬದುಕ್ತಾನೆ ಅಥವಾ ಅವಳು ದರಿದ್ರವಾಗಿ ಬದುಕ್ತಾಳೆ. ಅವರು ದರಿದ್ರವಾಗೇ ಬದುಕಬೇಕಾದಂತಹ ಕೆಟ್ಟ ಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಡ್ತಾರೆ. ಇಂತಹದ್ದು ಏನಾಗ್ಬಿಡುತ್ತೆ, ಇವರಿಗೆ ತುಲಾರಾಶಿಯವರಿಗೆ ವಿಶೇಷವಾಗಿ ಸೂರ್ಯನಿಂದ ನಿರ್ಮಾಣ ಆಗಬಹುದು, ಮಂಗಳನಿಂದ ನಿರ್ಮಾಣ ಆಗಬಹುದು, ಅಥವಾ ರಾಹುಕೇತುಗಳಿಂದ ನಿರ್ಮಾಣ ಆಗಬಹುದು. ಕೆಲವು ಸಂದರ್ಭಗಳಲ್ಲಿ ಈ ಶುಕ್ರನಿಗೆ ತನ್ನಿಂದಲೇ ತಾನು ಆ ಒಂದು ವಿಚಾರವನ್ನು ನಿರ್ಮಿಸಿಕೊಳ್ಳಬಹುದಾದಂತಹ ಒಂದು ದುರ್ಭರ ಸ್ಥಿತಿಯನ್ನು ಎದುರಿಸಬೇಕಾದಂತಹ ಸಂದರ್ಭ ಬಂದ್ಬಿಡ್ಬೋದು. ಯಾಕೆಂತಂದ್ರೆ ತುಲಾರಾಶಿಯವರಿಗೆ ಅಷ್ಟಮ ಸ್ಥಾನ ವೃಷಭನಾಗಿರೋದ್ರಿಂದ ಆ ಅಷ್ಟಮ ಸ್ಥಾನದ ಅಧಿಪತಿಯೂ ಆಗಿ ತನ್ನ ನಿಯಂತ್ರಣಕ್ಕೆ ಸಿಗದೆ ಹೋದಂತಹ ಯಾವುದೋ ಒಂದು ಅವ್ಯವಸ್ಥಿತವಾದಂತಹ ಮನೋಸ್ಥಿತಿಯಿಂದ ಅಥವಾ ಕೀಳರಿಮೆಯಿಂದ ಅಥವಾ ಯಾವುದೋ ರೀತಿಯ ರೋಗಗಳಿಂದ, ಯಾಕೆಂದರೆ ಈ ಅಷ್ಟಮ ಹೇಳುವಂಥದ್ದು ಬಹಳ ನಿಗೂಢವಾದಂತಹ ಒಂದು ಮನೆ. ಅದು ಮರಣಕ್ಕೆ ಕಾರಣವಾಗುವಂಥ ಮನೆ ಇದ್ದಿರಬಹುದು, ವ್ಯಾಧಿಗೆ ಕಾರಣವಾಗುವಂಥ ಮನೆ ಇರಬಹುದು, ಅರಿಷ್ಟಗಳನ್ನು ತಂದುಕೊಡುವಂತಹ ಒಂದು ಮನೆಯಾಗಿರಬಹುದು, ಅಥವಾ ಸರ್ರನೆ ಯಾವುದೋ ಒಂದು ವ್ಯಾಜ್ಯಕ್ಕೆ ನಮ್ಮನ್ನು ಸಿಲುಕಿಸಿಬಿಡಬಹುದಾದಂಥ ಮನೆ ಆಗಿರಬಹುದು. ಇಂತಹ ತುಲಾರಾಶಿಯ ಮನೆಯ ಯಜಮಾನ ತನ್ನದೇ ಸ್ವಂತ ಮನೆಯಲ್ಲಿ ಇದ್ದರೂ ಕೂಡ ವೃಷಭದಲ್ಲಿದ್ದಾಗ ಅನೇಕ ರೀತಿಯ ಗೋಜಲುಗಳನ್ನು ಹಣಕ್ಕೆ ಸಂಬಂಧಿಸಿದಂಥ ವಿಚಾರದಲ್ಲಿ ಅಥವಾ ಆಸ್ತಿಗೆ ಸಂಬಂಧಿಸಿದಂಥ ವಿಚಾರದಲ್ಲಿ ತಡೆಗೋಡೆಯಾಗಿ ನಿಲ್ಲುವಂಥ ಸಂದರ್ಭಗಳನ್ನು ನಾವು ಕೇಳ್ತಾ ಇರ್ತೇವೆ. ಈಗ ನಮ್ಮಲ್ಲಿ ಹಣ ಇದೆ, ಆದರೆ ಆರೋಗ್ಯವೇ ಸರಿ ಇಲ್ಲ ಅಂತಂದ್ರೆ ಯಾರಿಗೆ ಬೇಕು ಈ ಹಣ ಅಂತ ಕೇಳುವಂಥ ಜನರನ್ನ ನಾವು ಎಷ್ಟೋ ಜನರನ್ನ ನಾವು ಏನ್ ಮಾಡ್ತೇವೆ, ಎಷ್ಟೋ ನಮ್ಮ ಜೀವನದ ಸಂದರ್ಭದಲ್ಲಿ ನಾವು ಅವರನ್ನು ಸಂಧಿಸ್ತೇವೆ. ಅವ್ರು ಹೇಳ್ತಾರೆ ಆರೋಗ್ಯವೇ ಸರಿ ಇಲ್ಲ, ಏನು ಹಣ ಇದ್ದು ಏನು ಪ್ರಯೋಜನ. ಇಂತಹ ಸ್ಥಿತಿಗತಿಗಳು ಬಂದ್ಬಿಡಬಹುದು. ಇಂತಹ ಸ್ಥಿತಿಗತಿ ತುಲಾರಾಶಿಯ ಯಜಮಾನನಾದಂಥ ಶುಕ್ರನಿಗೆ ಸಾಧ್ಯತೆ. ಯಾಕಂದ್ರೆ ವೃಷಭದ ಅಷ್ಟಮದ ಮನೆಯ ಯಜಮಾನನಾಗಿರೋದ್ರಿಂದ ಆ ಶುಕ್ರನೇ ತನಗೆ ತಾನು ವೈರ್ಯನ್ನಾಗಿ ರೂಪಾಂತರಗೊಳಿಸಿಕೊಳ್ಳಬರಬಹುದಂಥ ಒಂದು ಭಸ್ಮಾಸುರ ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಳ್ತಾನೆ. ಹಾಗೆಯೇ ಮೇಷರಾಶಿಯವರಿಗೂ ಕೂಡ ಅದೇ ರೀತಿಯಲ್ಲಿ ತೊಂದರೆ ಆಗ್ಬಿಡ್ಬಹುದಾದಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಇವನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ನಮಗೆ ಒಳಿತುಗಳನ್ನು ತರಬಹುದಾದಂತಹ ಗ್ರಹಗಳೇ ಯಾವುದೋ ಒಂದು ಕಾರಣಕ್ಕಾಗಿ ಒಳಿತುಗಳನ್ನು ತರಬೇಕಾದಂತಹ ದಾರಿಯಲ್ಲಿ ದೊಡ್ಡ ಗೋಡೆಯಾಗಿ ರೂಪಾಂತರಗೊಳ್ಳುವಂಥ ಸ್ಥಿತಿಯನ್ನು ಅಂದರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂಥದ್ದೇನು, ಎಲ್ಲವೂ ಸರಿ ಇರುವಾಗ ನಾವು ನಮ್ಮ ಆರೋಗ್ಯದ ಬಗೆಗೂ ಲಕ್ಷ್ಯವನ್ನು ಕೊಡಬೇಕು. ನಮ್ಮಿಂದಲೇ ನಾವು ತೊಂದರೆಯನ್ನು ಎದುರಿಸಬಹುದಾದಂತಹ ಲಕ್ಷಣಗಳು ಜೀವನದಲ್ಲಿ ಯಾವುದಿವೆ ಅನ್ನೋದರ ಬಗ್ಗೆ
ಸ್ವವಿಮರ್ಶೆಯನ್ನ ನಮ್ಮ ಬಗೆಗಾಗಿಯೇ ನಾವು ಮಾಡಿಕೊಳ್ಳಬೇಕಾದ ವಿಮರ್ಶೆಯನ್ನು ಮಾಡಿಕೊಳ್ಳಬೇಕಾದಂತಹ ಶಕ್ತಿಯನ್ನು ಹೊಂದಿರಬೇಕು. ಹಾಗಾಗಿ ಈ ತಕ್ಕಡಿಯನ್ನ ತನ್ನ ಒಂದು ಐಕಾನ್ ಆಗಿ ಇಟ್ಟುಕೊಂಡಂತಹ ಈ ಒಂದು ತುಲಾರಾಶಿ ಏನಿದೆ, ಅದು ಸರಿಯಾದ ರೀತಿಯಲ್ಲಿ ಇದ್ದರೆ ಜಗತ್ತನ್ನೇ ತೂಗಬಹುದಾದಂತಹ, ಜಗತ್ತನ್ನು ತೂಗಿ ತನ್ನ ಧನಯೋಗದ ದಾರಿಯನ್ನು ನಿರ್ಮಿಸಿಕೊಡಬಹುದಾದಂತಹ ಒಂದು ಶ್ರೇಷ್ಠ ವಣಿಕತ್ವಕ್ಕೆ ಅಂದರೆ ಶ್ರೀಮಂತಿಕೆಗೆ ದಾರಿ ಮಾಡಿಕೊಡಬಹುದಾದಂತಹ ಒಂದು ಒಂದು ರಾಜೋದ್ಯಾನವಾಗಿ ನಿಲ್ಲಬಹುದು. ಅಥವಾ ತನ್ನನ್ನೇ ತಾನು ಕುಗ್ಗಿಸಿಕೊಳ್ಳುವಂತಹ ಒಂದು ಕೆಟ್ಟ ಒಂದು ವಿಷ ಜಂತುವಂತೆ ಅದು ತನ್ನ ರೂಪವನ್ನು ಬದಲಿಸಿಕೊಳ್ಬಹುದು. ಹಾಗಾಗಿ ನಾವು ಏನು ಅಂತಂದರೆ ನೋಡಿ, ಈ ತುಲಾರಾಶಿಯವರಿಗೆ ಬಹಳ ದೊಡ್ಡ ರೀತಿಯಲ್ಲಿ ಕಾಡಬಹುದಾದಂತಹ ಕೆಲವು ಗುಹ್ಯ ರೋಗಗಳಿರ್ತವೆ. ಅದರ ಬಗೆಗೂ ಕೂಡ ಬಹಳಷ್ಟು ಎಚ್ಚರದಲ್ಲಿರಬೇಕು. ನಮ್ಮ ಸ್ವಚ್ಛಂದತೆ, ನಾವು ಲಕ್ಸುರಿಯನ್ನ, ಯಾಕೆಂದರೆ ಈ ರಾಶಿಯವರಿಗೆ ಶುಕ್ರನ ಮೂಲಕವಾಗಿ ಅನೇಕ ರೀತಿಯ ಲಕ್ಸುರಿಗಳು ಜೀವನದಲ್ಲಿ ಸಿಗುತ್ತವೆ. ಆದರೆ ಆ ಲಕ್ಸುರಿಗಳು ನಮ್ಮನ್ನ ಆ ಒಂದು ಕೆಟ್ಟದಾದಂತಹ ಕಣಿವೆಗೆ ದೂಡುವಂತಹ ಒಂದು ಯಾವುದೋ ಒಂದು ದರಿದ್ರ ಸ್ವರೂಪದ ಒಂದು ದಾರಿಯೂ ಆಗದೆ ನಿಲ್ಲದೆ ಹೋದಂತೆ ನಮ್ಮ ವ್ಯವಸ್ಥಿತವಾದಂತಹ ಬೌದ್ಧಿಕತೆಯನ್ನ ಪ್ರದರ್ಶಿಸುವಂತಹ ಒಂದು ಚಾನ್ಸನ್ನು ಕೂಡ ನಾವು ಹೊಂದಿರಬೇಕಾಗತ್ತೆ. ಇದನ್ನೆಲ್ಲ ನಿರೀಕ್ಷೆ ಮಾಡಿದಾಗ ಏನಾಗುತ್ತೆ, ಶ್ರೀಮಂತನಾಗುವುದು ತುಲಾರಾಶಿಯವರಿಗೆ ಸುಲಭದ ವಿಷಯವಾಗಿ ಕಂಡರೂ ಕೂಡ ಎಷ್ಟು ಸುಲಭದ ವಿಷಯವೋ ಹಾಗೆ ಆ ಒಮ್ಮೆ ಒಂದು ಹಂತದಲ್ಲಿ ಜ್ವಾಜ್ವಲ್ಯಮಾನವಾದಂತಹ ಪ್ರಕಾಶವನ್ನು ಕೊಟ್ಟಂತಹ ಕರ್ಪೂರ ಕ್ಷಣ ಮಾತ್ರದಲ್ಲಿ ಕರಗಿ ಹೋಗುವ ಹಾಗೆ, ಕರ್ಪೂರ ಉರಿದು ಎಲ್ಲವೂ ಕಳಕೊಂಡಿತು ಅಂತಾದರೆ ಅಲ್ಲಿ ಮತ್ತೆ ದೀಪ ಇಲ್ಲ. ಹಾಗೆ ತಮ್ಮನ್ನೇ ತಾವು ಕರ್ಪೂರದ ರೀತಿಯಲ್ಲಿ ಸಂಪೂರ್ಣವಾದಂತಹ ಒಂದು ಜ್ವಲನಕ್ಕೆ ಕಾರಣ ಮಾಡಿಕೊಳ್ಳುವಂತಹ ಸಿಚುವೇಶನ್ಗಳನ್ನು ಇವರು ನಿರ್ಮಾಣ ಮಾಡಿಕೊಳ್ಬಲ್ಲರು. ಆದರೆ ವ್ಯವಸ್ಥಿತವಾದಂತಹ ರೂಪದಲ್ಲಿ ಇವರು ಹೆಜ್ಜೆ ಇಟ್ಟಾಗ ಇವರು ಅಪೂರ್ವವಾದಂತಹ ರತ್ನ ವೈಡೂರ್ಯಗಳ ಒಂದು ಮಾರಾಟದ ಮಳಿಗೆಯನ್ನು ಇವರು ನಿರ್ಮಾಣ ಮಾಡ್ಕೊಳ್ಬಹುದು. ಅಥವಾ ಅನೇಕ ರೀತಿಯ ಈ ಒಂದು ಏನು ಚಿನ್ನದ ಆಭರಣಗಳು, ಅಥವಾ ಇವತ್ತು ನಾವು ಈ ಒಂದು ಈ ಆಭರಣಗಳು ನಾವು ಕೇವಲ ಚಿನ್ನದಿಂದ ಮಾತ್ರ ಅಲ್ಲ, ಆಕರ್ಷಕವಾಗಿ ಕಾಣುವಂಥ ಎಷ್ಟೋ ತಾಮ್ರದಿಂದ ಕೂಡ ಆಭರಣಗಳನ್ನು ನಿರ್ಮಾಣ ಮಾಡಿಬಿಡ್ಬೋದು. ಇಂತಹದ್ದೆಲ್ಲ ಪ್ಲಾಟಿನಮ್ ನಮ್ಮ ಪರಂಪರೆಯಲ್ಲಿ ಅದೊಂದು ಶ್ರೇಷ್ಠವಾದಂತಹ ಲೋಹ ಅಂತ ಹಿಂದೆಲ್ಲ ಪರಿಗಣಿಸಲ್ಪಡ್ತಾ ಇರಲಿಲ್ಲ. ಆದರೆ ಈಗ ಪ್ಲಾಟಿನಮ್ ಕೂಡ ಬಹಳ ಚಿನ್ನಕ್ಕಿಂತ ಅದ್ಭುತವಾದದ್ದು ಅನ್ನುವಂಥ ಒಂದು ವಿಚಾರ ಇವತ್ತು ಅಂತಾರಾಷ್ಟ್ರೀಯವಾಗಿದೆ. ಅಂತಹ ಪ್ಲಾಟಿನಮ್ ಸಂದರ್ಭದ ಒಡವೆಗಳನ್ನು ಮಾರಾಟ ಮಾಡುವಂತಹ ಮಳಿಗೆಗಳನ್ನು ಇವರು ನಿರ್ಮಾಣ ಮಾಡ್ಕೊಳ್ಬಹುದು. ಇಂತಹದ್ದೆಲ್ಲ ರೀತಿಯ, ಅಂದರೆ ಯಾವುದು ವಾಣಿಜ್ಯೋದ್ಯಮದ ಸಂದರ್ಭದ ವಿಚಾರಗಳು, ಅಥವಾ ಈ ಪ್ರವಾಸೋದ್ಯಮ, ಅಥವಾ ಈ ಟ್ರಾವೆಲಿಂಗ್ ಏಜೆನ್ಸೀಸ್ ಏನು, ಈ ಕ್ಷಣ ಮಾತ್ರದಲ್ಲಿ ನಿಮ್ಮನ್ನು ಏನು ಮಾಡುತ್ತೆ, ಇಲ್ಲಿಂದ ನಿಮ್ಗನ್ನ ಅಮೆರಿಕಕ್ಕೆ ತಲುಪಿಸ್ಬೋದು. ಅಂತಹ ಒಳ್ಳೊಳ್ಳೆಯ ಟ್ರಾವೆಲಿಂಗ್ ಏಜೆನ್ಸಿಗಳನ್ನು ನಾವು ನೋಡಿದ್ದೇವೆ. ಅಂತಹ ಏಜೆನ್ಸಿಗಳನ್ನು ಸ್ಥಾಪಿಸೋದ್ರ ಮೂಲಕವಾಗಿಯೋ ಪ್ರವಾಸೋದ್ಯಮಕ್ಕೆ ಕಾರಣವಾಗಬೇಕಾದಂತಹ ಒಂದು ಸ್ಥಿತಿಗತಿಗಳನ್ನು ನಿರ್ಮಾಣ ಮಾಡೋದ್ರಿಂದಲೋ ಇವನ್ನೆಲ್ಲ, ಹಾಗಾದ್ರೆ ಇವರು ಮಾಡಿಕೊಡುವುದರ ಮೂಲಕವಾಗಿ ಅದಾಗತ್ತಾ? ಹಾಗಲ್ಲ. ಅಲ್ಲಿ ನಿಮ್ಮದಾದಂತಹ ಒಂದು ಗ್ರಹಗಳ ಒಂದು ಸಂಯೋಜನೆ ಆ ರೀತಿಯಲ್ಲಿ ನಿಮ್ಮ ಸಹಾಯಕ್ಕಾಗಿ ಬರಬೇಕಾಗತ್ತೆ. ಅಂತಹ ಸಹಾಯಕ್ಕಾಗಿ ಬರುವಾಗ ಅಲ್ಲಿ ಇರುವಂತಹ ಯಾವ ಒಂದು ದೌರ್ಬಲ್ಯಗಳು ನಮ್ಮನ್ನ ತೊಂದರೆಗೆ ಸಿಲುಕಿಸಬಹುದು ಅನ್ನುವಂಥದ್ದನ್ನು ತಿಳಿದುಕೊಂಡ್ರೆ ಆ ತೊಂದರೆಗಳು ಬಾರದಂತೆ ದೌರ್ಬಲ್ಯವನ್ನೇ ಶಕ್ತಿಯನ್ನಾಗಿ ಮಾಡಿಕೊಳ್ಳದೆಯೇ ದೌರ್ಬಲ್ಯವನ್ನು ನಿವಾರಿಸಿಕೊಳ್ಳುವ ಇನ್ಯಾವುದೋ ಒಂದು ದೈವ ಶಕ್ತಿಯ ಒಂದು ಸುದೈವವನ್ನು ನಾವು ಹೇಗೆ ನಿರ್ಮಾಣ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಧ್ಯಾನಸ್ಥವಾಗಿ ಇವರು ಯೋಚಿಸಿ ಹೆಜ್ಜೆ ಇಟ್ಟರೆ ಖಂಡಿತವಾಗಿ ಅನೇಕ ರೀತಿಯ ಒಂದು ದೊಡ್ಡ ರೀತಿಯ ಧನ ಯೋಗಕ್ಕೆ ಕಾರಣವಾಗುವಂತಹ ದಿನಗಳನ್ನು, ವರ್ತಮಾನವನ್ನು ಸೃಷ್ಟಿಸ್ಕೊಳ್ಬಹುದು. ನಮಸ್ಕಾರ. ದೇವರೇ ಗತಿ, ಪ್ರತಿ ಜೀವಾತ್ಮದಲ್ಲಿಯೂ ಪರಮಾತ್ಮ. ನಾವು ನಡೆಸಿಕೊಂಡು ಬಂದಿರುವಂತಹ ವಿಶ್ಲೇಷಣೆ ಧನಯೋಗ ಯಾವ ರಾಶಿಗಳಿಗೆ ಯಾವ ರೀತಿ. ಈಗ ವೃಶ್ಚಿಕ ರಾಶಿಯನ್ನ ನಾವು ಪರಿಶೀಲಿಸೋದಾದರೆ, ವೃಶ್ಚಿಕ ರಾಶಿಯವರ ಧನದ ಮೂಲ ಶುಕ್ರನೂ ಆಗಿರ್ತಾನೆ, ಸ್ವತಃ ಈ ರಾಶಿಯ ಯಜಮಾನನಾದಂತಹ ಮಂಗಳನೂ ಆಗಿರ್ತಾನೆ, ಈ ರಾಶಿಯ ಭಾಗ್ಯದ ಯಜಮಾನನಾದಂತಹ ಚಂದ್ರನೂ ಆಗಿರ್ತಾನೆ, ಈ ರಾಶಿಯ ಪೂರ್ವ ಪುಣ್ಯ ಸ್ಥಾನದ ಯಜಮಾನನಾಗಿರ್ತಕ್ಕಂತಹ ಗುರುವೂ ಆಗಿರ್ತಾನೆ. ಅವನು ಆರ್ಥಿಕ ಸ್ಥಾನದ ಯಜಮಾನನೂ ಆಗಿರ್ತಾನೆ. ಗುರು ಆರ್ಥಿಕ ಸ್ಥಾನದ ಯಜಮಾನನಾದಂತಹ ಗುರು, ಮಕ್ಕಳ ಸ್ಥಳದ ಯಜಮಾನನಾಗಿರ್ತಕ್ಕಂಥ ಗುರು,
ಹಾಗೆಯೇ ಚಂದ್ರ ಭಾಗ್ಯದ ಮನೆಯ ಯಜಮಾನ, ಪತ್ನಿಯನ್ನ ರಿಪ್ರೆಸೆಂಟ್ ಮಾಡುವಂತಹ ಅಥವಾ ಪತಿಯನ್ನ ರಿಪ್ರೆಸೆಂಟ್ ಮಾಡುವಂತಹ ಶುಕ್ರ, ಅಥವಾ ತನ್ನನ್ನೇ ತಾನು ರಿಪ್ರೆಸೆಂಟ್ ಮಾಡಿಕೊಡುವಂಥ ಮಂಗಳ, ಇವರೆಲ್ಲರೂ ಈ ವೃಶ್ಚಿಕ ರಾಶಿಯ ಧನಯೋಗಕ್ಕೆ ಕಾರಣವಾಗುವಂತಹ ಒಂದು ರಚನಾತ್ಮಕವಾದಂತಹ ಶಕ್ತಿಯಾಗಿ ನಿಂತುಕೊಳ್ತಾರೆ. ಹಾಗಾದರೆ ಮಂಗಳ ತನ್ನ ಮೂಲಕವಾಗಿಯೇ ತಾನು ಪ್ರತಿಷ್ಠಾಪನೆ ಮಾಡಿಕೊಡುವಂಥದ್ದು ಯಾವ ರೀತಿಯಿದೆ ಅಂತ ಕೇಳಿದ್ರೆ, ನಾನು ಕೆಲವು ರಾಶಿಗಳ ಬಗ್ಗೆ ಹೇಳಿದಾಗ ವ್ಯಾಜ್ಯಗಳು ಅನೇಕ ರೀತಿಯ ಧನಯೋಗವನ್ನು ಕಬಳಿಸಿ ಬಿಡುವಂಥ, ಅಂದರೆ ನುಂಗು ಬಿಡುವಂತಹ ಒಂದು ದುಷ್ಟ ಚೌಕಟ್ಟನ್ನು ನಿರ್ಮಾಣ ಮಾಡಿಬಿಡ್ಬೋದು ಅಂತಾದರೆ, ಇದೇ ಕುಜನಿಗೆ ತನ್ನ ರಾಶಿಯವರಿಗೆ ಯಾವ ವ್ಯಾಜ್ಯಗಳು ಘಟಸರ್ಪವಾಗಿ ನಿಂತಿದ್ದವೋ ಆ ವ್ಯಾಜ್ಯಗಳೆಲ್ಲವೂ ನಿವಾರಣೆ ಆಗಿ ಧನಯೋಗವನ್ನು ನಿರ್ಮಾಣ ಮಾಡಿಕೊಡಬೇಕಾದಂತಹ ಅಪೂರ್ವವಾದಂತಹ ಶಕ್ತಿ ಸಂಚಯನ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಇವನು ಆ ವರ್ಚಸ್ಸನ್ನು ನಿರ್ಮಾಣ ಮಾಡಿಕೊಡುವಂತಹ ವೃಶ್ಚಿಕ ರಾಶಿಯ ಯಜಮಾನನಾಗಿರುವಾಗಲೇ ವ್ಯಾಜ್ಯಗಳನ್ನು, ಕೋರ್ಟು ಕಚೇರಿಗಳನ್ನು ಅಥವಾ ಪೊಲೀಸ್ ಕೇಸು, ಇನ್ನೆಂಥದೋ ದುರ್ಭರವಾದಂಥ ಸ್ಥಿತಿಗತಿಗಳನ್ನು ಪ್ರತಿನಿಧಿಸುವಂತಹ 6ನೇ ಮನೆ ಅಂದರೆ ಮೇಷರಾಶಿಯ ಯಜಮಾನನು ಇವನೇ ಆಗಿರ್ತಾನೆ. ಆ ಎಲ್ಲ ಇಶ್ಯೂಗಳಲ್ಲಿ ಅನೇಕ ರೀತಿಯ ಯಶಸ್ಸನ್ನು ಸಂಪಾದಿಸಿಕೊಡಬಲ್ಲಂಥ ಶಕ್ತಿ ತಾನೇ ನಿರ್ಮಾಣ ಮಾಡಿಕೊಡ್ಬಹುದಾದಂಥ ಒಂದು ಮಾತ್ರ ಸ್ವರೂಪವನ್ನು ಈತ ತೋರಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಗುರುವಿನ ಜೊತೆಗೆ ಗುರುಮಂಗಳ ಯೋಗ ಇಂತಹದ್ದು ಬಹಳ ಗಟ್ಟಿಯಾಗಿದ್ದಾಗ ಜಾತಕದಲ್ಲಿ ಧನಯೋಗ ಇವರಿಗೆ ಗಟ್ಟಿಯಾಗಿ ಬರುತ್ತೆ. ಮಾತಿನ ಮೂಲಕ, ಮಾತಿನ ಜಾಣ್ಮೆಯ ಮೂಲಕ ಮತ್ತು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳುವುದರ ಮೂಲಕ, ಹೈಯರ್ ಸ್ಟಡೀಸ್, ವಿದೇಶದಲ್ಲಿ ಸ್ಟಡಿ ಮಾಡುವುದರ ಮೂಲಕ, ಅಥವಾ ತಮ್ಮಲ್ಲಿರುವ ಒಂದು ಜ್ಞಾನವನ್ನೇ ವಿದೇಶದಲ್ಲಿ ಒಂದು ಕೆಲಸವನ್ನು ಪಡೆಯುವುದರ ಮೂಲಕ ಈ ಎಲ್ಲ ವಿಸ್ತಾರವಾದಂತಹ ಮೇರು ಪರ್ವತಗಳನ್ನು ದಾಟಿ ಯಶಸ್ಸಿಗೆ ಮುನ್ನುಗ್ಗಬಹುದಾದಂತಹ ಸಚೇತಕವಾದಂತಹ ಸ್ಥಿತಿ ಮಂಗಳನಿಗೆ ದೊರಕಿ ಬಿಡುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಚಾನ್ಸಸ್ ಆರ್ ಮೋರ್ ಯಾವುದಲ್ಲಿ ಹಣವನ್ನು ಸಂಪಾದಿಸುವಲ್ಲಿ. ಬಾಳ ಸಂಗಾತಿಯೇ ಹಣಕ್ಕಾಗಿ ಬೇಕಾದಂತಹ ಸುಹಾಸಕರ, ನಾವು ಹೇಳ್ತೇವೆ ಯಶಸ್ವಿ ಪುರುಷನ ಹಿಂದೆ ಯಾವತ್ತೂ ಒಂದು ಸ್ತ್ರೀ ಇರ್ತಾಳೆ. ಇದು ಎಷ್ಟು ಕ್ಲೀಶೆಯ ವಿಷಯವೋ ಹಾಗೆ ನಾವು ಯೋಚಿಸಬೇಕು. ಯಶಸ್ವಿ ಸ್ತ್ರೀಯರ ಹಿಂದೆ ಪುರುಷರು ಕೂಡ ಇರ್ತಾರೆ. ಹಾಗಾಗಿ ಈ ಸತಿಪತಿಗಳ ಅನ್ಯೋನ್ಯತೆ ಏನಿರುತ್ತೆ, ಧನಯೋಗವನ್ನು ನಿರ್ಮಾಣ ಮಾಡಿಕೊಡಬಹುದಾದಂತಹ ವಿಚಾರದಲ್ಲಿ ಸಂಜೀವಿನಿ ಶಕ್ತಿಯಾಗಿ ನಿಲ್ಲುವಂತಹ ಒಂದು ವಿಚಾರವನ್ನ ಈ ರಾಶಿಯವರು ತಮ್ಮ ಬಾಳ ಸಂಗಾತಿಗಳ ಮೂಲಕವಾಗಿ ಪಡೆದು ಬಿಡಬಹುದಾದಂತಹ ಒಂದು ರಚನಾತ್ಮಕವಾದಂತಹ ಸ್ಥಿತಿ ಇಲ್ಲಿರುತ್ತೆ. ಹಾಗೆ ಚಂದ್ರ ಸಶಕ್ತನಾಗಿರಬೇಕು. ಆ ಶಶಿಮಂಗಳ ಯೋಗ ಅಂತ ನಾನು ಹಿಂದೆಲ್ಲ ಏನು ನಾನು ಅದನ್ನು ವಿಶದೀಕರಿಸಿದೇನೋ, ಇವರಿಗೂ ಕೂಡ ಶಶಿಮಂಗಳ ಯೋಗ ಅದರಲ್ಲಿ 2 ರೀತಿಯ ಸಾಧ್ಯತೆಗಳು ಇರುತ್ತೆ. ಈ ಒಳ್ಳೆಯ, ಈಗ ನೋಡಿ, ನಾವು ಹಣದ ಮೂಲ ಎಲ್ಲಿಂದ ಬರಬಹುದು? ನಮ್ಮದೇ ಆದಂತಹ ಅತ್ಯುತ್ತಮವಾದಂತಹ ವ್ಯಾಪಾರ, ಅಂದರೆ ನಾವು ಕ್ಯಾಶ್ ಕ್ರಾಪ್ಸ್ ಅಂತ ಏನು ಹೇಳ್ತೀವಿ, ಆ ಕ್ಯಾಶ್ ಕ್ರಾಪ್ಸ್ನ ವಿಚಾರಕ್ಕಾಗಿ ನಾವು ಕೃಷಿಕರಾಗುವುದರ ಮೂಲಕ, ಅಥವಾ ಈ ದೊಡ್ಡ ಈ ಏನು ಆಭರಣಗಳ ಮಳಿಗೆಗಳು ಅಥವಾ ರತ್ನ ವೈಡೂರ್ಯಗಳ ಮಳಿಗೆಗಳು, ಹಾಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್. ನಾವು ಯೋಚಿಸಬಹುದು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಜನರನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸಿಕೊಂಡು ಹೋಗಬಹುದಾದಂತಹ ಶಕ್ತಿಗಳು ಅಂತ ಗಮನಿಸಿದರೆ ಅದಕ್ಕೆ ತನ್ನದೇ ಆದಂಥ ಟೀಕೆಯನ್ನು ಅದು ಹೊಂದಬಹುದು. ಆದರೆ ಯಶಸ್ವಿಯಾದಂತಹ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಲೀಕರುಗಳು ಅರಿತೋ ಅರಿಯದೆಯೋ ಈ ಒಂದು ಈ ರಾಶಿಗೆ ಸೇರುವಂತಹ ಜನರಾಗಿರ್ತಾರೆ. ಹಾಗಾದರೆ ಆ ಶಕ್ತಿಯನ್ನು ಕೊಡುವಂಥವ್ರು ಯಾರು? ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗಲಿ, ಅಥವಾ ನಾವು ಹೇಳುವಂಥ ಅನೇಕ ರೀತಿಯ ಈ ಏನು ಅಂದರೆ ಈ ಪ್ರವಾಸೋದ್ಯಮದ ಸಂದರ್ಭದಲ್ಲಿ ನಾವು ಈ ಬಾರ್ ಅನ್ನೋದನ್ನು ನಾವು ವಿಚಿತ್ರವಾಗಿ ನೋಡ್ತಾ ಇರ್ತೇವೆ. ಅಂದರೆ ಮದ್ಯ ಸೇವನೆ ಹೇಳುವಂತಹದ್ದು ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳೋದ್ರೂ ಕೂಡ ಅದು ಮನಸ್ಸನ್ನ ಚೈತನ್ಯಪೂರ್ಣವಾಗಿ ಮಾಡುವಂತಹ ಒಂದು ಘಟಕವನ್ನು ಅದು ಹೊಂದಿರುವುದರಿಂದ ದಿನನಿತ್ಯದ ಆ ಒಂದು ಒತ್ತಡದಿಂದ ಹೊರಬರಲಿಕ್ಕೆ ಇಂದು ಏನಾಗಿದೆ, ಡ್ರಿಂಕಿಂಗ್ ಹ್ಯಾಸ್ ಬಿಕಮ್ ಎ ಫ್ಯಾಷನ್. ಹಾಗೆ ಸೋಷಿಯಲ್ ಡ್ರಿಂಕ್ಸ್, ನಾವು ಯಾವುದೋ ವ್ಯಾಪಾರವನ್ನು ಕುದುರಿಸ್ಕೊಳ್ಳುವಲ್ಲಿ
ನಾವು ನಿಜವಾದ ಕುಡುಕರಲ್ಲದೆ ಹೋದ್ರು ನಾವು ಸ್ವಲ್ಪ ಕುಡಿತೇವೇನೋ ಅನ್ನುವಂಥ ಒಂದು ಪ್ರಿಟೆನ್ಷನ್ ಅನ್ನ ತೋರಿಸ್ಬೇಕಾಗತ್ತೆ. ಇದೆಲ್ಲ ಮಾಡಬೇಕು ಅಂತಲ್ಲ ನಾನು ಹೇಳ್ತಾ ಇರುವಂಥದ್ದು. ಆದರೆ ಈ ವೃಶ್ಚಿಕ ರಾಶಿಯವರು ಆ ಮೂಲಕವಾಗಿ ಈ ಎಲ್ಲ ಪ್ರಿಟೆನ್ಷನ್ಸ್, ಆದರೆ ಇವರಲ್ಲಿ ಒಂದು ಅಪಾಯ ಇರುತ್ತೆ. ಇವರು ಆ ಮದ್ಯ ಸೇವನೆಯ ಮೂಲಕ ತಮ್ಮನ್ನು ತಾವು ನಾಶ ಮಾಡಿಕೊಳ್ಳಬಹುದಾದಂತಹ ಒಂದು ದಾರುಣ ಸ್ಥಿತಿಗೆ ಶುಕ್ರನಿಂದಲೇ ತಲುಪಿಬಿಡ್ತಾರೆ. ಅಂದ್ರೆ ಏನು ಶುಕ್ರನಿಂದಲೇ ತಲುಪ್ತಾರೆ ಅಂತಂದ್ರೆ, ತಮ್ಮದಲ್ಲದ ವಿವಾಹೇತರ ಸಂಬಂಧಗಳಿಂದಾಗಿ ಕೆಟ್ಟ ಸ್ಥಿತಿಯನ್ನು ತಂದು ಕೊಡ್ಬಿಡ್ಬಹುದಾದಂಥ, ಹಾಗೆ ತಮ್ಮ ಧನಿಕರಾಗಿರುವವರು ಬಡವರಾಗಿ ಬಿಡಬಹುದಾದಂಥ ಅಪಾಯಗಳಿಗೂ ಕೈ ಹಾಕಿಕೊಡ್ತಾರೆ. ನಾವಿವತ್ತು ಅನೇಕ ನಟನಟಿಯರ ಬಗ್ಗೆ ಕೇಳಿದ್ದೇವೆ, ಅನೇಕ ಆಟಗಾರರ ಬಗ್ಗೆ ಕೇಳಿದ್ದೀವಿ. ಆಟಗಾರರ ಹೆಸರಿಡಬೇಕಾಗಿಲ್ಲ, ನಟನಟಿಯರ ಹೆಸರಿಡಬೇಕಾಗಿಲ್ಲ. ಆ ನಟನೋ ನಟಿಯೋ ತಮ್ಮ ಅಂತ್ಯದ ವೇಳೆಯಲ್ಲಿ ಚಿಕಿತ್ಸೆಗೆ ಬೇಕಾದಂತಹ ಹಣವನ್ನು ಒಗ್ಗೂಡಿಸಿಕೊಳ್ಳುವಂತಹ ಪರಿಸ್ಥಿತಿಯಲ್ಲೂ ಇರದೆ ತಮ್ಮ ಸಾವನ್ನ ಕಂಡಂತಹ ಸ್ಥಿತಿಗತಿಗಳನ್ನು ನಾವು ಕೇಳಿದ್ದೇವೆ. ಇವೆಲ್ಲ ಹೇಗೆ ಬರುತ್ತೆ ಅನ್ನುವಂಥದ್ದು ಕೇವಲ ಈ ವಿವಾಹೇತರ ಸಂಬಂಧಗಳಿಂದ ಮಾತ್ರ ಇದು ಆಗುವಂತಹದ್ದು ಅಂತಲ್ಲ. ಉಳಿದ ಕೆಲವು ದುರ್ಭರವಾದಂತಹ ಕೆಟ್ಟ ಸಂಯೋಜನೆಗಳು ಇದ್ದಲ್ಲೂ ಕೂಡ ಈ ವೃಶ್ಚಿಕ ರಾಶಿಯವರಿಗೆ ಅದು ಸಾಧ್ಯವಾಗಿ ಬಿಡಬಹುದು. ಆದರೆ ವೃಶ್ಚಿಕ ರಾಶಿಯವರು ಒಂದು ಧನಾತ್ಮಕವಾದ ರೀತಿಯಲ್ಲಿ ಯೋಚನೆ ಮಾಡಬಹುದು. ಏನು ಅಂತಂದ್ರೆ, ಇವರ ಧೈರ್ಯ ಬಹುಶಃ ಇತರ ಯಾವ ರಾಶಿಗಳಿಗೂ ಇರದೆ ಹೋದಂತಹ ಧೈರ್ಯ ಇವರಲ್ಲಿ ಇರಬಹುದು. ಅಲ್ಲಿ ಕಂಡೀಷನ್ಸ್ ಇದೆ. ನಾನು ಧೈರ್ಯ ಇವರಿಗೆ ಇರುತ್ತೆ ಅಂತ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಪುಕ್ಕಲರಾಗಿರುವಂತಹ ಸಂದರ್ಭಗಳು ಚಂದ್ರನ ಒಂದು ಹೀನ ಸ್ಥಿತಿ ಆ ಜಾತಕದಲ್ಲಿ ಇದ್ರೆ ಆಗಿರಬಹುದು, ಅಥವಾ ಮಂಗಳನೇ ಕೆಟ್ಟ ಸ್ಥಿತಿಯಲ್ಲಿ ಇದ್ದಿದ್ರೆ ಆಗಬಹುದು. ಕುಜದೋಷಗಳು ಅನೇಕ ರೀತಿಯ ವ್ಯಾಧಿಗಳನ್ನು ತರಬಹುದು. ತನ್ನನ್ನು ತಾನು ಸರಿಯಾದ ರೀತಿಯ ಚೈತನ್ಯದಲ್ಲಿ ಇಡಬಹುದಾದಂತಹ ಸ್ಥಿತಿಗತಿಗಳಿಂದ ವಂಚಿತರಾಗುವಂತಹ ಸಂದರ್ಭವನ್ನು ನಿರ್ಮಾಣ ಮಾಡಿಬಿಡ್ಬಹುದು. ಆದರೆ ಕುಜ ಒಂದು ರೀತಿಯ ಒಂದು ಪ್ರಭಾವಳಿಯನ್ನ ಗಟ್ಟಿಯಾದ ರೀತಿಯಲ್ಲಿ ನಿರ್ಮಾಣ ಮಾಡಿದಂತಾದ್ರೆ ಇವರು ಎಲ್ಲಿ ಕೈ ಹಾಕ್ತಾರೋ ಅಲ್ಲಿ ಹಣ ಇರುತ್ತೆ. ಹಾಗಾದ್ರೆ ಕೈ ಹಾಕಬೇಕಾದಂತಹ ಯಾವ ಯಾವ ಯೋಜನೆಗಳು, ಆ ಯೋಜನೆಗಳು ಅದು ಕೃಷಿ ಇದ್ದಿರಬಹುದು, ಅಥವಾ ವ್ಯಾಪಾರಿ ಮಳಿಗೆಗಳಿರಬಹುದು, ಅಥವಾ ಕನ್ಸ್ಟ್ರಕ್ಷನ್ಸ್ ಲೈನ್ ಇರಬಹುದು, ಅಥವಾ ತಮ್ಮದೇ ಆದಂಥ ಡಿಟೆಕ್ಟಿವ್ ಏಜೆನ್ಸೀಸ್ ಅಥವಾ ಸೆಕ್ಯೂರಿಟಿ ಏಜೆನ್ಸೀಸ್. ಇದಕ್ಕೊಂದು ಲಿಮಿಟ್ ಇಲ್ಲ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಅನೇಕ ರೀತಿಯದ್ದಾದಂತಹ ಅವರದ್ದೇ ಆದಂತಹ ರೀತಿಯಲ್ಲಿ ತಮ್ಮನ್ನು ತಾವು ತಮ್ಮ ಕಾಲುಗಳ ಮೇಲೆ ನಿಲ್ಲುವಂತಹ, ಕಾಲುವರಿ ನಿಲ್ಲಿಸಿಕೊಡುವಂತಹ ಸಂದರ್ಭದಲ್ಲಿ ಅಗಾಧವಾದಂತಹ ಶಕ್ತಿಯಿಂದ ಮೇಲೇರಿ ನಿಲ್ಲುವಂತಹ ಒಂದು ಸಂದರ್ಭವನ್ನ ಅವರು ನಿರ್ಮಾಣ ಮಾಡಿಕೊಡೋದಕ್ಕೆ ಬೇಕಾದಂಥ ಚೈತನ್ಯವನ್ನು ಹೊಂದಿರ್ತಾರೆ, ಲವಲವಿಕೆಯನ್ನು ಹೊಂದಿರ್ತಾರೆ. ಅಷ್ಟೇ ಅಲ್ಲ, ತಮ್ಮದಾದಂತಹ ಸ್ಥೈರ್ಯವನ್ನು ಹೊಂದಿರ್ತಾರೆ, ಧೈರ್ಯವನ್ನು ಹೊಂದಿರ್ತಾರೆ. ಹಾಗಾಗಿ ಒಂದೇ ಒಂದು ಅವರು ಎಣಿಸಬೇಕಾದದ್ದೇನು ಅಂತಂದ್ರೆ, ಆ ತೋರುವ ಧೈರ್ಯದ ಸಂದರ್ಭದಲ್ಲಿ ಮಿತಿಮೀರಿದ ಧೈರ್ಯ ಏನಾಗುತ್ತೆ, ಒಮ್ಮೊಮ್ಮೆ ಅದು ಬೂಮ್ರ್ಯಾಂಗ್ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ನಾವಿವತ್ತು 2020 ಮ್ಯಾಚ್ನಲ್ಲಿ ಎಷ್ಟೋ ಸಂದರ್ಭದಲ್ಲಿ ಒಬ್ಬ ಬ್ಯಾಟರ್ನನ್ನ ನಾವು ನಂಬಿರ್ತೇವೆ, ಈತ ಬಂದ್ರೆ ಎಲ್ಲ ಪರಿಸ್ಥಿತಿಗಳು ಆಚೆ ಈಚೆ ಆಗ್ತವೆ ಅಂತ. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಅದು ಕೈ ಕೊಟ್ಟು ಬಿಡುವಂತಹ ಸಂದರ್ಭ ನಿರ್ಮಾಣ ಆಗುತ್ತೆ. ಹಾಗೆ ಈ ಜೀವನ ಅನ್ನುವಂಥದ್ದು ನಾವು ಒಂದು ಸ್ಪೋರ್ಟ್ಸ್ ರೀತಿಯಲ್ಲಿ ತಗೊಂಡಾಗ, ನಮ್ಮ ಇವತ್ತು ನಾನು 10 ಕೋಟಿಯನ್ನು ದುಡಿದಿದ್ದೇನೆ ಅಂತಂದ್ರೆ, ಕಷ್ಟದ ಸಂದರ್ಭಗಳು ಬಂದಾಗ ಸರ್ರನೆ 7 ಕೋಟಿ ಕರಗಿ ಬಿಡಬಹುದು. ಆಗ ನಾವು ಏನು ಯೋಚಿಸ್ತೇವೆ, ಈ 10 ಕೋಟಿಯನ್ನು ನಾವು ಹೇಗೆ ಮಾಡಿದೆವೋ ಆ ಒಂದು ಭರವಸೆ, ಆತ್ಮವಿಶ್ವಾಸ ನಮ್ಮಲ್ಲಿ ಇರುತ್ತೆ. ಈ ಆತ್ಮವಿಶ್ವಾಸ ಏನ್ ಮಾಡುತ್ತೆ, ಇದು ಹಾಳಾಗಿರಬಹುದು, ಆದರೆ ಇನ್ನೂ ಒಮ್ಮೆ ನಾವು ಕೆಲವು ನಾವೀಗ ಬೆಟ್ಟಿಂಗ್ನಲ್ಲಿ ಹಣ ಹಾಕ್ತೇವೆ, ಅಥವಾ ಯಾವುದೋ ಒಂದು ಲಾಟ್ರಿಗೆ ಹಣ ಹಾಕ್ತೇವೆ, ಯಾವುದನ್ನೋ ಒಂದು ನಾವು ಜೀವನವನ್ನು ಗೆಲ್ಲೋದಕ್ಕಾಗಿ ಇರುವ ಎಲ್ಲ ಹಣವನ್ನ ಧರ್ಮರಾಯ ಮಾಡಿದ್ದೇನು, ಜೂಜಿನಲ್ಲಿ ಎಲ್ಲವನ್ನೂ ಕಳ್ಕೊಂಡ ಅಂತ ಹೇಳ್ತೇವೆ. ಹಾಗೆ ಆ ಎಲ್ಲವನ್ನೂ ಕಳ್ಕೊಳ್ಳುವಂತಹ ಒಂದು ಸ್ಥಿತಿಗೆ ಮಾತ್ರ ಹೋಗಬಾರ್ದು. ಅಲ್ಲಿ ನಮ್ಮನ್ನೇ ನಾವು ನಿಯಂತ್ರಿಸಿಕೊಳ್ಳಬೇಕಾದಂತಹ ಜಾಣತನವನ್ನು ಕೂಡ, ಜಾಣತನ ಅನ್ನುವುದಕ್ಕಿಂತ ಆ ಸಂದರ್ಭದಲ್ಲಿ ನಮ್ಮನ್ನ ಕಾಪಾಡಲಿಕ್ಕೆ ಬೇಕಾದಂತಹ ಶಕ್ತಿ, ಆ ಶಕ್ತಿ ಏನಿರುತ್ತೆ ನಮ್ಮನ್ನ ನಿಯಂತ್ರಿಸಿಕೊಳ್ಬೇಕಾದಂತಹ ಶಕ್ತಿ. ನಾವು ಹೈವೇದಲ್ಲಿ ಚತುಷ್ಪಥ ರಸ್ತೆಯಲ್ಲಿ 100ನ್ನು ಮಿಕ್ಕಿ ವೇಗದಲ್ಲಿ ಹೋಗ್ತಾ ಇರುವಾಗ ಸರ್ರನೆ ನಾವು ನಮ್ಮನ್ನ ನಿಯಂತ್ರಣಕ್ಕೆ ತರಬೇಕಾದಂತಹ ವಿಚಾರದತ್ತಲೂ ನಮ್ಮ ಲಕ್ಷ್ಯವನ್ನ ಸದಾ ಯಾವತ್ತು ಬ್ರೇಕ್ ಹತ್ರ ನಮ್ಮನ್ನ ಇಟ್ಟುಕೊಂಡ ಹಾಗೆ, ನಾವು ಈ ವಿಚಾರದ ಹಣಕಾಸಿನ ವಿಚಾರದಲ್ಲೂ ಕೂಡ ಇವತ್ತು ಮುಟ್ಟಿದ್ದೆಲ್ಲವೂ ಚಿನ್ನ ಆಗ್ತಿದ್ರು ಕೂಡ ಎಲ್ಲವನ್ನೂ ಪಣಕ್ಕಿಡ್ತೇನೆ, ಎಲ್ಲವನ್ನೂ ಜೂಜಿಗಿಡ್ತೇನೆ, ಎಲ್ಲವನ್ನೂ ಬೆಟ್ಟಿಂಗ್ನಲ್ಲಿ ಇಡ್ತೇನೆ ಅಂತಂದ್ರೆ ಅಂತ್ಯದಲ್ಲಿ ಬಹಳ ದಾರುಣವಾದ ಸ್ಥಿತಿಯನ್ನು ಎದುರಿಸಬಹುದಾದಂತಹ ಸಂದರ್ಭ ಬಂದ್ಬಿಡ್ಬಹುದು. ಯಾಕೆಂದ್ರೆ ಇವರ ಜಾತಕದಲ್ಲಿ ಬುಧನೇ ದುಷ್ಟನಾಗಿರುವುದರಿಂದ ಬುಧ ಲಾಭವನ್ನು ಕೊಡಬೇಕು. ಸರಿಯಾದ ರೀತಿಯ ಹದವಾದಂತಹ ಬೌದ್ಧಿಕ ಸ್ಥಿತಿಗತಿಗಳನ್ನು ಇವರು ತೋರಿಸಿದ್ರೆ
ಆದರೆ ಈ ಬುಧ ಈ ಯಾರಿಗೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಘಾತಕ ಶಕ್ತಿಯನ್ನು ಪಡೆದಿರುವಂತಹ ಖಳನಾಯಕನೂ ಆಗಿರೋದ್ರಿಂದ ಅವಶ್ಯಕತೆ ಮೀರಿದಂತಹ ಒಂದು ಇದನ್ನ ಆತ್ಮವಿಶ್ವಾಸವನ್ನು ತೋರಿಸಿದಾಗ ಅದೇನಾಗುತ್ತೆ, ನಾಶಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಈ ರಾಶಿಯವರು ಹೇಗೆ ನಾಶವನ್ನ ದೂರವಿಡುವ ಅಥವಾ ಒಳಿತನ್ನ ಸಾಧಿಸಿಕೊಂಡು ಧನಯೋಗವನ್ನು ನಿರ್ಮಾಣ ಮಾಡಿಕೊಳ್ಳುವಂತಹ ಚೌಕಟ್ಟುಗಳು ಹೇಗೆ ಇರುತ್ತವೆ ಅನ್ನುವಂಥದ್ದನ್ನ ಸುಸಂಬದ್ಧವಾದಂತಹ ಒಂದು ಮೆದುಳಿನ ಬ್ರೈನ್ ಪವರ್ ಏನಿದೆ ಅದನ್ನ ಧೈರ್ಯದ ಮೂಲಕವಾಗಿಯೂ ಗಟ್ಟಿಗೊಳಿಸಿಕೊಂಡು ಹಾಗೆಯೇ ಆ ಸಂದರ್ಭಕ್ಕೆ ಬೇಕಾದಂತಹ ಬೌದ್ಧಿಕ ಶಕ್ತಿಯನ್ನು ಬಳಸಿಕೊಂಡು ಮುನ್ನುಗ್ಗಿದರೆ ಒಳ್ಳೆಯದಾದಂತಹ ರೀತಿಯಲ್ಲಿ ಹಣವನ್ನು ಗಳಿಸಬಹುದು. ಧನಯೋಗ ಅವರ ಜಾತಕದಲ್ಲಿದೆ ಅಂತಾದರೆ ಅದನ್ನು ಸಾಫಲ್ಯಗೊಳಿಸ್ಕೊಳ್ಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ದೇವರೇ ಗತಿ. ಪ್ರತಿ ಜೀವಾತ್ಮದಲ್ಲಿಯೂ ಪರಮಾತ್ಮ. ಧನಯೋಗ ಈ ವಿಚಾರದ ಬಗ್ಗೆ ಈ ದ್ವಾದಶ ರಾಶಿಯವರಿಗೆ ಯಾವ ಯಾವ ನೆಲೆಯಲ್ಲಿ ಏರಿಳಿತಗಳು ಕಾಣ್ತವೆ ಅನ್ನುವಂಥದ್ದನ್ನ ಚರ್ಚೆ ಮಾಡ್ತಾ ಬಂದಿದ್ದೀವಿ. ಇವತ್ತು ಈಗ ಧನಸ್ಸು ರಾಶಿಯವರು. ಧನಸ್ಸು ರಾಶಿಯ ಯಜಮಾನ ಗುರು ಜ್ಞಾನದ ಮೂಲಕವಾಗಿ ಅತ್ಯಂತ ಎಚ್ಚರದ ಸ್ಥಿತಿಯಲ್ಲಿ ನಮ್ಮನ್ನ ಸದಾ ಎಚ್ಚರದ ಸ್ಥಿತಿಯಲ್ಲಿ ಇಡುವಂತಹ ಒಂದು ಅದ್ಭುತವಾದಂತಹ ಗ್ರಹ. ಈ ಗ್ರಹದ ವ್ಯಾಸ ಪರಿಧಿ ದೊಡ್ಡದು. ಗುರುಬಲ ಇದೆ ಅಂತಾದ್ರೆ ಪ್ರತಿ ಮನುಷ್ಯನು ಈ ವರ್ಷ ಗುರುಬಲ ಇದೆಯಾ, ಗುರುಬಲ ಇದ್ರೆ ತಾನು ಏನನ್ನೋ ಸಾಧಿಸಬಹುದು ಅನ್ನುವಂಥ ಒಂದು ಧೈರ್ಯಕ್ಕೆ ಅವನು ಬದ್ಧನಾಗಿರ್ತಾನೆ. ಧೈರ್ಯದಿಂದ ಮುನ್ನುಗ್ಗಲಿಕ್ಕೆ ಸಾಧ್ಯ ಮಾಡ್ಕೊಳ್ತಾನೆ. ಆದರೆ ಧನಸ್ಸು ರಾಶಿಯವರ ಸ್ಥಿತಿಗತಿಗಳು ಏನು ಅಂದ್ರೆ ಆಂತರ್ಯದ ಸ್ಥಿತಿ. ಈಗ ನಾವು ಧನಸ್ಸು ಅಂತಂದ್ರೆ ಏನು, ಬಿಲ್ಲು, ಯುದ್ಧಕ್ಕೆ ಸಂಬಂಧಿಸಿದಂಥದ್ದು. ಅಂದ್ರೆ ಯಾವಾಗಲೂ ಮನಸ್ಸು ಜ್ಞಾನದಿಂದ ಕೂಡಿದ್ದರೂ ಕೂಡ ಜ್ಞಾನದ ಬಗೆಗಿನ ಅಹಂಕಾರ ದೊಡ್ಡ ರೀತಿಯಲ್ಲಿ ನಮ್ಮ ಅಹಮ್ಮಾಗಿ ಅದು ನಿಂತಾಗ ನಾಶಕ್ಕೆ ಬೇಕಾದಂತಹ ಉರುವಲಗಳನ್ನು ಅದು ಪೂರೈಸಿ ಬಿಡಬಹುದು. ಹಾಗಾಗಿ ಈ ಧನಸ್ಸು ರಾಶಿಯವರ ಈಗ ನಾವು ಒಮ್ಮೊಮ್ಮೆ ಭಯೋತ್ಪಾದಕರು ತಾವೇ ಹ್ಯೂಮನ್ ಬಾಂಬ್ಸ್ ಆಗ್ಬಿಡ್ತಾರೆ. ಅಂದರೆ ತಮ್ಮನ್ನೇ ತಾವು ಸ್ಫೋಟಿಸ್ಕೊಡೋದ್ರ ಮೂಲಕ ನಾಶಕ್ಕೆ ಕಾರಣರಾಗ್ತಾರೆ. ಅದು ಅವರು ಉದ್ದೇಶಪೂರ್ವಕವಾಗಿ ಯಾವುದೋ ಒಂದು ಶಕ್ತಿಯ ನಿಯಂತ್ರಣದಿಂದಾಗಿ ಹಾಗೆ ಮಾಡುವಂಥ ವಿಚಾರ ಹೌದಾದರೂ ಕೂಡ ಈ ಧನಸ್ಸು ರಾಶಿಯವರು ಕೊಂಚ ತಮ್ಮ ತಾಳ್ಮೆಯನ್ನು ತಪ್ಪಿದರೂ ಕೂಡ ತಮ್ಮನ್ನು ತಾವೇ ನಾಶ ಮಾಡಿಕೊಳ್ಳಬಹುದಾದಂತಹ ಒಂದು ನಾವು ಏನಿವತ್ತು ನಾವು ಲೈವ್ ಬಾಂಬ್ ಅಂತ ನಮ್ಮ ಹೇಳ್ತೀವಿ ಭಯೋತ್ಪಾದಕರ ಸಂದರ್ಭದಲ್ಲಿ, ಇವರನ್ನ ಕುಸಿದು ಬೀಳುವಂತೆ ಮಾಡಿಕೊಳ್ಳುವಂತಹ ಒಂದು ಲೈವ್ ಬಾಂಬ್ ಆಗಬೇಕು. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಯಾಕೆ ಇಷ್ಟೆಲ್ಲ ನಾನು ಇದರಲ್ಲಿ ಒಂದು ಇಷ್ಟೆಲ್ಲ ವಿಚಾರಗಳನ್ನು ಒತ್ತಿ ಹೇಳ್ತಿದ್ದೇನೆ ಅಂತಂದ್ರೆ, ಇವರ ಆರ್ಥಿಕ ಸ್ಥಿತಿಗತಿಗಳನ್ನು ನಿಯಂತ್ರಿಸುವಂತಹ ಗ್ರಹ ಶನೈಶ್ಚರನಾಗಿದ್ದಾನೆ. ಶನೈಶ್ಚರ ಯಾವಾಗಲೂ ಲಾಭಗಳನ್ನು ಒಮ್ಮೆಗೆ ಕೊಟ್ಬಿಡೋದಿಲ್ಲ. ಶನೈಶ್ಚರ ಯಾವತ್ತೂ ನಿಧಾನಿ, ಅದಕ್ಕೆ ಅವನಿಗೆ ಮಂದ ಅಂತ ಹೇಳ್ತಾರೆ. ಅವನಿಗೆ ಏನಾಗುತ್ತೆ, ಅವನ ಸ್ವಭಾವದಲ್ಲಿ ಸ್ಲೋ ಎಲಿಮೆಂಟ್ ಯಾವಾಗಲೂ ತುಂಬಿಕೊಂಡಿರೋದ್ರಿಂದ, ಈಗ ಚಂದ್ರ 12 ರಾಶಿಗಳನ್ನು ಒಂದು ರೌಂಡ್ ಹೊಡೆಯೋದಕ್ಕೆ ಕೇವಲ 30 ದಿನಗಳು ಸಾಕು. ಆದರೆ ಶನೈಶ್ಚರನಿಗೆ ಅದೇ ಡಿಸ್ಟೆನ್ಸ್ ಅನ್ನು ಕವರ್ ಮಾಡೋದಕ್ಕೆ ಅವನಿಗೆ 30 ವರ್ಷಗಳ ದೀರ್ಘಾವಧಿ ಬೇಕಾಗುತ್ತೆ. ಹಾಗಾಗಿ ಶನೈಶ್ಚರ ಯಾವುದನ್ನು ತಂತಾನೆಯೇ ಸರ್ರ್ ಅಂತ ಕೊಡೋದಿಲ್ಲ. ಯಾವುದಾದ್ರೂ ವಿಚಿತ್ರ ಅಂದ್ರೆ ಈ ತತ್ಕ್ಷಣದಲ್ಲಿ ಒಂದು ಫಲ ಕೊಡಬೇಕು ಅಂತಂದ್ರೆ ಅದು ಶನೈಶ್ಚರನಿಂದ ಸಾಧ್ಯವಿಲ್ಲ. ಆದರೆ ನಿಮ್ಮ ಜೀವನದ ಸಕಲ ಶಿಸ್ತುಗಳಿಂದ, ಸಕಲದ್ದಾದಂತಹ ಧರ್ಮ ಸಂಯೋಜನೆಯಿಂದ, ನ್ಯಾಯದ ರೀತಿ ನೀತಿಗಳಿಂದ ನಿಮ್ಮನ್ನು ನೀವು ಒಂದು ಹಳಿಯ ಮೇಲೆ ಸುಸಂಬದ್ಧವಾಗಿ ನಡೆಸಿಕೊಂಡು ಹೋಗ್ತಾ ಇದ್ದೀರಿ ಅಂತಾದ್ರೆ, ಈ ಒಂದು ಧನಸ್ಸು ರಾಶಿಯವರಿಗೆ ಆಂತರ್ಯದ ವಿಚಾರಗಳು ಯಾವುದೋ ಒಂದು ಕಾರಣಕ್ಕಾಗಿ ಕುದಿಬಿಂದಿನ ಒಂದು ಜ್ವಾಲಾಮುಖಿ ಆಗಿದ್ರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಅನೇಕ ರೀತಿಯ ಯಶಸ್ಸನ್ನ, ಮನಸ್ಸಿಗೂ ಕೂಡ ಆನಂದವನ್ನ ಕೊಡಬಹುದಾದ ರೀತಿಯಲ್ಲಿ ಸಂಪಾದಿಸೋದಕ್ಕೆ ಶನೈಶ್ಚರನೇ ತನ್ನದಾದಂತಹ ಒಂದು ದೊಡ್ಡ ಬೆಂಬಲವನ್ನ ಇವರಿಗೆ ಕೊಡ್ತಾನೆ. ಈ ಧನಸ್ಸು ರಾಶಿಯವರಿಗೆ ಸುಖಸ್ಥಾನದ ಯಜಮಾನನು ಇವನೇ ಆಗಿರೋದ್ರಿಂದ, ಯಾಕೆಂದ್ರೆ ಇವರಿಗೆ ಸುಖಸ್ಥಾನ ಅಂತಂದ್ರೆ ಮೀನರಾಶಿ ಆಗಿರುತ್ತೆ. ಆ ಮೀನರಾಶಿ ಯಜಮಾನನು ಗುರುವೇ ಆಗಿದ್ದಾನೆ. ಹಾಗಾಗಿ ಗುರು ಜ್ಞಾನದ ಮೂಲಕವಾದಂತಹ ಒಂದು ಸಮತೋಲನವನ್ನ ಕಂಡುಕೊಳ್ಳುವಂತಹ ಸ್ಥಿತಿಯನ್ನ ಈ ರಾಶಿಯವರಿಗೆ ಕೊಡುವಂತಹದ್ದು ಬಹಳ ಸುಲಭವಾದ ಸಂಗತಿಯಾಗಿರೋದ್ರಿಂದ ತಾಳ್ಮೆಯಿಂದಲೂ ಮತ್ತು ವಿತೌಟ್ ಎನಿ ಅಂದರೆ ಅವಸರವನ್ನ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುವಂಥ ಯಾವ ಸಿಚುವೇಶನ್ಗಳಿದ್ರೂ ದೇ ಹ್ಯಾವ್ ಟು ಬೈ ದಿ ಟೈಮ್.
ಕೆಲವರು ನೋಡಿ ಅವ್ರು ಎಷ್ಟು ಗಂಭೀರರಾಗಿರ್ತಾರೆ ಅಂತಂದ್ರೆ, ನಾವು ಯಾವುದೋ ಒಂದು ವಿಷಯವನ್ನು ಹೇಳಿದಾಗ ಸರ್ರನ್ನೇ ಒಪ್ಕೊಳ್ಬಹುದು ಅವರು, ಆದ್ರೆ ಒಪ್ಕೊಳ್ಳಲ್ಲ. ನಾನು ಯೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಯೋಚನೆ ಮಾಡ್ತೀನಿ ಅನ್ನುವಾಗಲೇ ಅವರಲ್ಲಿ ಏನನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಣಯ ಆಗಿರುತ್ತೆ, ಆದ್ರೆ ಅವ್ರು ತೋರಿಸ್ಕೊಡಲ್ಲ ಅದನ್ನು. ಯಾಕೆಂದ್ರೆ ಅದನ್ನ ನಾವು ಈಗ ಬಾವಿಯಿಂದ ಎತ್ತಿದ ನೀರು ತಂಪಾಗಿ ಇರುತ್ತದೆ ಎನ್ನುವಂತಹದ್ದು ನಿಯಮವಾದರೂ ಕೂಡ ಆ ನೀರನ್ನು ಕೂಡ ಆರಿಸಿ ಕುಡಿಸಬೇಕಾದಂತಹ ವ್ಯವಧಾನವನ್ನ ತೋರಿದಾಗ ಏನಾಗುತ್ತೆ, ಇನ್ಯಾವುದೋ ಕಾರಣದಿಂದ ನೀರು ಇನ್ನು ಯಾವುದೋ ಒಂದು ಸ್ವರೂಪದ ಒಂದು ಬಿಸಿ ತುಪ್ಪವಾಗಿ ನಿಲ್ಲುವಂತಹದ್ದಕ್ಕೆ ಸಾಧ್ಯತೆಗಳು ಇರೋದಿಲ್ಲ. ಅಂತಹದ್ದನ್ನ ಮಾಡಿಕೊಡೋದಕ್ಕೆ ಶನೈಶ್ಚರ ರೆಡಿ ಇರುವಾಗ ಈ ಒಂದು ಬೆಂಕಿಯನ್ನೇ ತಮ್ಮ ಆಂತರ್ಯದಲ್ಲಿ ತುಂಬಿಕೊಂಡಂತ ಜನವು ತಾಳ್ಮೆಯಿಂದ ವರ್ತಿಸಿದರಾದರೆ ಈ ಬೆಂಕಿಗೆ ಇದ್ದಿಲನ್ನ ಡೈಮಂಡ್ ಅನ್ನಾಗಿ ರೂಪಾಂತರಗೊಳಿಸುವಂತಹ ಅಥವಾ ಅದಿರಿನ ರೂಪದಲ್ಲಿರುವಂತಹ ಚಿನ್ನ ಯಾವುದೇ ಹೊಳಪನ್ನ ಹೊಂದಿರದೆ ಹೋದಂತಹ ಸಂದರ್ಭ ಇದ್ದಾಗಲೂ ಅದಕ್ಕೆ ಪುಟ ಕೊಟ್ಟಾಗ, ಬೆಂಕಿಯಲ್ಲಿ ಅದು ಬೆಂದಾಗ, ಅದು ಬೆಂಕಿಯಲ್ಲಿ ಪುಟ ಕೊಟ್ಟಾಗ ಅದು ಚಿನ್ನವಾಗಿ ನಡನಡಿಸುವಂತಹ ಒಂದು ಆಕರ್ಷಕ ಲೋಹವಾಗಿ ಅದು ನಮ್ಮನ್ನ ಏನ್ ಮಾಡುತ್ತದೆ, ಆಕರ್ಷಿಸ್ತದೆ. ಯಾರೇ ಆಗಲಿ ಚಿನ್ನ ನನಗೆ ಬೇಡ ಅಂತ ಹೇಳುವವರು ಬಹುಶಃ ಈ ಜಗತ್ತಿನಲ್ಲಿ ಇಲ್ಲವೋ ಏನೋ. ಹಾಗೆ ಹೇಳ್ಬೋದು, ಅವ್ರು ಸುಮ್ಮನೆ ಒಂದು ತೋರಿಕೆಗೆ ಹೇಳ್ಬೋದು, ನಾನು ಚಿನ್ನ ಇದಕ್ಕೆಲ್ಲ ನಾನು ಅಂತಹ ಆಕರ್ಷಣೆ ಹೊಂದಿಲ್ಲ, ನನಗೆ ಬೇಕು ಇದ್ದಿರಬಹುದು. ಆದರೆ ಚಿನ್ನ ಯಾವತ್ತೂ ತನ್ನದೇ ಆದಂತಹ ಒಂದು ತೂಕವನ್ನು ಈ ಜಗತ್ತಿನಲ್ಲಿ ಇಟ್ಕೊಂಡಿದೆ. ಅಂತಹ ಪುಟಗೊಳಿಸಿದಂತಹ ಚಿನ್ನದ ಸ್ವರೂಪದಲ್ಲಿ ಈ ರಾಶಿಯವರು ಶನೈಶ್ಚರನ ಮೂಲಕವಾಗಿ ತಮ್ಮ ದಿವ್ಯವನ್ನ ಸ್ವೀಕರಿಸೋದಕ್ಕೆ ಸಾಧ್ಯತೆ ಇದೆ. ಹಾಗೆ ನಾವು ಬಹಳಷ್ಟು ಹೇಳ್ತೇವೆ, ಈಗ ಏನು ಈ ಚಂದ್ರ ಮತ್ತು ಗುರುವಿನ ಮೂಲಕವಾಗಿ ಒಂದು ಗಜಕೇಸರಿ ಯೋಗ ಅನ್ನುವಂಥ ಅದ್ಭುತ ಯೋಗ ನಿರ್ಮಾಣ ಆದಾಗ ಒಳ್ಳೇದಾಗತ್ತೆ ಅಂತ. ಆದರೆ ಈ ರಾಶಿಯವರಿಗೆ ಚಂದ್ರನೇ ನಿಜವಾದಂತಹ ಖಳನಾಯಕನಿರ್ತಾನೆ. ಯಾಕೆಂದ್ರೆ ಅವನು ಮರಣದ ಮನೆ ಯಜಮಾನ. ಖಳನಾಯಕನಾಗಿರದೆ ಹೋದಂತಹ ಸ್ಥಿತಿಗತಿಯಲ್ಲಿ ಅವನಿದ್ದಾನೆ ಅಂತಾದ್ರೆ ಯಾವುದೋ ಒಬ್ಬರ ಮರಣದ ಮೂಲಕವಾಗಿ ಬಹುದೊಡ್ಡದಾದಂತಹ ಆಸ್ತಿ ಈ ಒಂದು ಯಾರಿಗೆ ಧನಸ್ಸು ರಾಶಿಯವರಿಗೆ ಸಿಗೋದಕ್ಕೆ ಸಾಧ್ಯತೆ ಇರುತ್ತೆ. ಯಾಕೆಂತಂದ್ರೆ ಚಂದ್ರ ತಾನಿರುವ ಅಂದ್ರೆ ಅವನ ಸ್ವಂತ ಮನೆಯಲ್ಲಿ ಇದ್ದಿದ್ದರೆ, ಸೂರ್ಯನಿಂದ ದೂರವಾಗಿ ಇದ್ದಿದ್ದರೆ, ಬುಧನಿಂದ ಅಂತರವನ್ನ ಕಾಪಾಡಿಕೊಂಡಿದ್ದರೆ, ಹುಣ್ಣಿಮೆಗೆ ಹತ್ತಿರನಾದ ಅಥವಾ ಹುಣ್ಣಿಮೆಯ ದಿನದ್ದೇ ಚಂದ್ರನಾಗಿದ್ದರೆ ಇದೇ ರಾಶಿಯವರಿಗೆ ಯಾವುದೋ ಒಂದು ತಮಗೆ ಬರಬೇಕಾದಂತಹ ಹಿರಿಯರ ಆಸ್ತಿಯ ಸುಸಂಬದ್ಧವಾದಂತಹ ದೊಡ್ಡ ಗಂಟನ್ನು ಒದಗಿಸುವಲ್ಲಿಯೂ ಕೂಡ ಸಹಾಯ ಮಾಡ್ತಾನೆ. ಆದರೆ ಆ ವಿಚಿತ್ರ ಸ್ಥಿತಿ ಸ್ವಲ್ಪ ಅದಲು ಬದಲಾದರೆ ಮರಣದ ಮನೆ ಯಜಮಾನನೇ ಚಂದ್ರನಾಗಿರೋದ್ರಿಂದ ಗಜಕೇಸರಿ ಯೋಗದಂತಹ ಯುಕ್ತ ಯೋಗ ಇವರ ಪಾಲಿಗೆ ಇದ್ದರೂ ಕೂಡ ಆಯಸ್ಸನ್ನು ಕೊಡಬಹುದೇ ವಿನ ಧನಯೋಗವನ್ನು ಕೊಡುವಂತಹದ್ದಕ್ಕೆ ಚಂದ್ರ ವಿಫಲನಾಗಬಹುದು. ಯಾಕೆಂದ್ರೆ ಅವನಲ್ಲಿ ಉಂಟಾಗಬಹುದಾದಂತಹ ದೌರ್ಬಲ್ಯಗಳು, ಚಂದ್ರನಲ್ಲಿ ದೌರ್ಬಲ್ಯಗಳು ಉಂಟಾಯಿತು ಅಂತಾದ್ರೆ ಏನಾಗತ್ತೆ, ಈ ನಮ್ಮ ಒಂದು ಧನಸ್ಸು ರಾಶಿಯವರ ಮನಸ್ಸಿನಲ್ಲೂ ಕೂಡ ವಿಪ್ಲವಗಳು, ಎದ್ದೆದ್ದು ಬರುವಂತಹ ಸಮುದ್ರದ ರೀತಿಯ ತೆರೆಗಳು ಇವರನ್ನ ಸ್ವಲ್ಪ ವಿಚಲಿತರನ್ನಾಗಿ ಮಾಡಿದರೆ, ಯಾವ ಸಂದರ್ಭದಲ್ಲಿ ನಾವು ಏನು ಹೇಳ್ತೇವೆ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಳ್ಬಾರ್ದು, ಇಷ್ಟೆಲ್ಲ ಎಫರ್ಟ್ ಮಾಡಿದ್ದೀವಿ, ಎಣ್ಣೆನೇ ಬರ್ತಾ ಇಲ್ಲ, ಆದ್ರೆ ಎಣ್ಣೆ ಬರುವಾಗ ನಾವು ಕಣ್ಣು ಮುಚ್ಕೊಂಡ್ರೆ ಏನಾಗುತ್ತೆ, ಬಂದ ಎಣ್ಣೆ ಸೋರಿ ಹೋಗುತ್ತೆ. ಹಾಗೆ ಚಂದ್ರ ಇವರಿಗೆ ಎಣ್ಣೆ ಬರುವ ಸಂದರ್ಭದಲ್ಲಿ ಕಣ್ಣನ್ನ ಮುಚ್ಚಿಕೊಳ್ಳುವಂತಹ ಒಂದು ಕೆಟ್ಟ ಸ್ಥಿತಿಯನ್ನ ನಿರ್ಮಾಣ ಮಾಡುವಂತಹದ್ದಕ್ಕೆ ಸಾಧ್ಯತೆ ಇರುತ್ತೆ. ಈ ಎಲ್ಲ ನೆಲೆಯಲ್ಲಿ ನೋಡಿದಾಗ ನಾವು ಈ ಎಲ್ಲ ವಿಚಾರಗಳನ್ನ ಗಮನಿಸಿಕೊಂಡು ನಮ್ಮದೇ ಆದಂತಹ ರೀತಿಯಲ್ಲಿ ತಾಳ್ಮೆಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ನಿಧಾನವಾದರೂ ಪರವಾಗಿಲ್ಲ, 2 ದಿನ ಲೇಟ್ ಆದರೂ ಪರವಾಗಿಲ್ಲ, ಸುಸಂಬದ್ಧವಾದದ್ದನ್ನು ನಾನು ಪಡಿತೇನೆ ಅನ್ನುವಂಥ ತಾಳ್ಮೆ ಇಟ್ಕೊಂಡ್ರೆ, ಸಹನೆ ಇಟ್ಕೊಂಡ್ರೆ ಇವರು ಹೆಚ್ಚಿನ ರೀತಿಯ ಸಂಪತ್ತನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದ್ರೆ ಇವರಿಗೆ ಪೂರ್ವ ಪುಣ್ಯ ಸ್ಥಾನದ ಯಜಮಾನ, ನಷ್ಟದ ಮನೆ ಯಜಮಾನ ಕುಜ. ಆ ನಷ್ಟದ ಮನೆ ಯಜಮಾನನಾಗಿ ಒಂದು ಗುರುಮಂಗಳ ಯೋಗ ಇದ್ರೂ ಕೂಡ ಆ ಮಂಗಳನ ಸ್ಥಿತಿಗತಿಗಳು ಸರಿಯಾಗಿ ಇಲ್ಲ ಅಂತಾದ್ರೆ ಅನೇಕ ರೀತಿಯ ನಷ್ಟಗಳನ್ನು ತಂದ್ಬಿಡ್ಬೋದು. ಆದರೆ 5ನೇ ಮನೆಯ ಯಜಮಾನನಾಗಿ ಅಂದ್ರೆ ಮೇಷರಾಶಿಯ ಯಜಮಾನನಾಗಿ ಗುರುವಿನ ಜೊತೆಗೆ ಕುಜ ಕೂಡ್ಕೊಂಡಾಗ ಗುರುಮಂಗಳ ಯೋಗ, ಅದು ಕೂಡ ಅನೇಕ ರೀತಿಯಲ್ಲಿ ಮಕ್ಕಳ ಸಲುವಾಗಿನ ಸಂದರ್ಭದ ವಿಚಾರವನ್ನ ಅವಲಂಬಿಸಿಕೊಂಡು ಧನಯೋಗವನ್ನ ತರುವಂತಹ ಒಂದು ಸುಸಂಬದ್ಧ ಸ್ವರೂಪದ ಕಾಮಧೇನುವಾಗಿ ನಿಂತುಕೊಳ್ಳೋದಕ್ಕೆ ಅವಕಾಶಗಳು ಜಾಸ್ತಿ ಇರ್ತವೆ. ಈ ಎಲ್ಲ ನಿಟ್ಟಿನಲ್ಲಿ ನಾವು ಈ ಧನಸ್ಸು ರಾಶಿಯ ವಿಚಾರಗಳು ಧನಯೋಗದ ಬಗೆಗೆ ಹೇಗೆ ಇದೆ ಅನ್ನುವಂಥದ್ದನ್ನ ವಿಶ್ಲೇಷಣೆ ಮಾಡಿ ನೋಡಬೇಕು. ಹಾಗಾಗಿ ಯಾವುದೇ ಯೋಗಗಳಿರಲಿ ಅದು ತನ್ನದೇ ಆದಂತಹ ದೌರ್ಬಲ್ಯಗಳನ್ನು ಪಡೆದಿರ್ತವೆ. ಆ ದೌರ್ಬಲ್ಯಗಳನ್ನ ಪಡೆದಾಗ ಅದನ್ನ ಹೇಗೆ ನಾವು ಫೇಸ್ ಲಿಫ್ಟಿಂಗ್ ಮಾಡಬಹುದು ಅನ್ನೋದನ್ನ ನಾವು ಯೋಚಿಸಬೇಕು. ಅದು ನಿಜಕ್ಕೂ ಒಂದು ಶಕ್ತಿಯುತವಾದಂತಹ ಒಂದು ಶಕ್ತಿಯಾಗಿ ನಿಂತಾಗ ಅದು ದುರ್ಬಲಗೊಳ್ಳದಂತೆ ನಾವು ಹೇಗೆ ಅದನ್ನ ಮ್ಯಾನೇಜ್ ಮಾಡಬೇಕು ಅನ್ನುವಂತಹ ಒಂದು ಜ್ಞಾನವನ್ನು ಹೊಂದಿರಬೇಕು. ಇವೆರಡೂ ಸರಿ ಬರ್ತಾಗ
ಅದ್ಭುತವಾದಂತಹ ಧನಯೋಗವನ್ನು ಪಡೆಯಲಿಕ್ಕೆ ಈ ಒಂದು ಧನಸ್ಸು ರಾಶಿಯವರಿಗೂ ಸಾಧ್ಯ ಇರೋದ್ರಿಂದ ಒಳಿತಾಗುವಂತಹ ಸಂದರ್ಭಗಳು, ಒಂದು ಸಫಲವಾಗುವಂತಹ ಯಶಸ್ಸನ್ನು ಪಡೆಯುವಂತಹ ಸಂದರ್ಭಗಳು ಹೇರಳವಾಗಿರ್ತವೆ. ಇಷ್ಟ ಹೇಳ್ತಾ ನಮಸ್ಕಾರ. ನಮಸ್ಕಾರ. ದೇವರೇ ಗತಿ. ಪ್ರತಿ ಜೀವಾತ್ಮದಲ್ಲಿಯೂ ಪರಮಾತ್ಮ. ಧನಯೋಗ ಇದು ದ್ವಾದಶ ರಾಶಿಯವರಿಗೆ ಯಾವ ರೀತಿಯಲ್ಲಿ ತನ್ನ ಅದ್ಭುತವಾದಂತಹ ಮೇಲ್ಮೆಯನ್ನು ಒದಗಿಸತ್ತೆ ಅಥವಾ ಕೆಲವು ಸಲ ಕುಸಿದು ಬೀಳುವಂತೆ ಮಾಡುತ್ತೆ. ಈ ಎರಡು ವಿಚಿತ್ರಗಳು ಯಾಕೆ ಸಂಭವಿಸುತ್ತೆ? ಮೇಲ್ಮೆ ಅನ್ನುವಂಥದ್ದು ವಿಚಿತ್ರ ಅಲ್ಲ, ಅದು ಸುದೈವ. ಕುಸಿತ ಅನ್ನುವಂಥದ್ದು ದುರ್ದೈವ. ಈ ಸುದೈವವು ದುರ್ದೈವವು ಯಾಕೆ ಈ ಮಕರ ರಾಶಿಯವರಿಗೆ ಧನಯೋಗದ ಸಂದರ್ಭದಲ್ಲಿ ತನ್ನದೇ ಆದಂಥ ಪಾತ್ರವನ್ನು ನಿರ್ವಹಿಸುತ್ತೆ ಅನ್ನುವಂಥದ್ದನ್ನು ಸ್ವಲ್ಪ ಚರ್ಚೆ ಮಾಡೋಣ. ಮಕರ ರಾಶಿಯವರು ಶನೈಶ್ಚರನ ಯಜಮಾನತ್ವದಲ್ಲಿ ಇರುವಂತಹ ರಾಶಿಯ ಜನರಾಗಿದ್ದಾರೆ. ಶನೈಶ್ಚರ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಸಾಮಾನ್ಯವಾಗಿ ಜನರ ಭಾವನೆ ಹೇಗಿರುತ್ತೆ? ಶನೈಶ್ಚರ ಅಂದರೆ ಎಲ್ಲವನ್ನೂ ಹಾಳು ಮಾಡುವಂಥವನೇ. ನಾವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಶನೈಶ್ಚರ ಒಳಿತನ್ನ ಕೊಟ್ಟ ಅಂತಾದರೆ ಇನ್ನು ಯಾವ ಗ್ರಹಗಳು ಅಷ್ಟು ಒಳಿತನ್ನ ಕೊಡೋದಕ್ಕೆ ಅಸಾಧ್ಯ ಅನ್ನುವಂಥ ಸ್ಥಿತಿಗತಿಗಳನ್ನು ತಂದು ಬಿಡ್ಬೋದು. ಇಂದಿರಾ ಗಾಂಧಿಯವರು ಅವರ ಬಾಲ್ಯದಲ್ಲಿ ಎಂತಹ ಒಂದು ರೀತಿಯ ತನ್ನ ಬದುಕಿನ ಸಂದರ್ಭದ ಅಂದರೆ ಬಹಳ ಸುಸ್ಥಿತಿಯ ಒಂದು ಕುಟುಂಬ ಇದ್ದರೂ ಕೂಡ ಅನೇಕದ್ದಾದ ಅವರದ್ದೇ ಆದಂತಹ ದಾರುಣತೆಯನ್ನು ಅವರು ಎದುರಿಸ್ತಾರೆ. ಅದೆಲ್ಲ ಪರ್ಸನಲ್ ಹಿಸ್ಟ್ರಿ ಇಲ್ಲಿ ನಾನೀಗ ವಿವರಿಸಲಿಕ್ಕೆ ಹೋಗೋದಿಲ್ಲ, ಅದೊಂದು ದೊಡ್ಡ ವಿಸ್ತಾರವಾದಂಥದ್ದು. ಆದರೆ ಅವರು ನಾಟಕೀಯವಾದ ಸ್ವರೂಪದಲ್ಲಿ ಈ ದೇಶದ ಪ್ರಧಾನಿಗಳಾಗ್ತಾರೆ. ಅವರು ಪ್ರಧಾನಿಗಳಾದ ಬಗೆಯ ಬಗೆಗೂ ಟೀಕೆ ಉಂಟು. ಆದರೆ ಜಗತ್ತಿನ ಸಂದರ್ಭದಲ್ಲಿ ಆ ಕಾಲದ ಸಂದರ್ಭದಲ್ಲಿ ಅವರು ಸರ್ವತ್ರ ಶಕ್ತಿಯ ದುರ್ಗೆಯಾಗಿ ಅವರು ನಿಂತಿರ್ತಾರೆ. ಅಂದರೆ ಪ್ರತಿಪಕ್ಷದ ನಾಯಕನೂ ಕೂಡ ಇಂದಿರಾ ಗಾಂಧಿ ಅವರನ್ನು ವಿಶಿಷ್ಟ ಕಾರಣಗಳಿಗಾಗಿ ಪ್ರತ್ಯಕ್ಷವಾದಂತಹ ಶಕ್ತಿ ಮಾತೆ ಇವಳು, ದುರ್ಗೆ ಇವಳು ಅನ್ನೋದಾಗಿ ಅವರ ಒಂದು ಪ್ರಶಂಸೆ ಇರುತ್ತೆ. ಹಾಗಾದ್ರೆ ಆ ಎತ್ತರವನ್ನು ಏರಿಸಿದ ಆ ಟೀಕೆಗಳು ಆಮೇಲೆ ಅವರ ಬಗೆಗಾಗಿ ಬಂದಿದ್ದು ಅಥವಾ ಇನ್ನೇನೋ ಇಪ್ಸ್ ಅಂಡ್ ಬಟ್ಸ್ ಎಲ್ಲ ಇದೆ, ಅದನ್ನ ನಾವು ಪ್ರತ್ಯೇಕವಾಗಿಡೋಣ. ಆದರೆ ಅಂತಹ ಒಂದು ಅದ್ಭುತವಾದಂತಹ ಒಂದು ತನ್ನ ಸ್ಥಾನಮಾನಗಳನ್ನು ಗಳಿಸಬಹುದಾದಂತಹ ಒಂದು ಏರಿಕೆ ಅಥವಾ ಏಳಿಗೆ ಅವರ ಜೀವನದಲ್ಲಿ ಹೇಗೆ ಸಂಪ್ರಾಪ್ತಿ ಆಯಿತು? ಎಲ್ಲವನ್ನೂ ಒದಗಿಸಬೇಕಾದಂತಹ ಚಂದ್ರ ಒದಗಿಸಿದನೋ? ಇಲ್ಲ, ಚಂದ್ರ ಅವರಿಗೆ ತೊಂದರೆಯನ್ನೇ ಕೊಟ್ಟಿದ್ದು ಜಾಸ್ತಿ. ಯಾರು ತೊಂದರೆಯನ್ನೇ ಕೊಡಬೇಕೋ ಅಂತಹ ಶನೈಶ್ಚರ ಅವರನ್ನ ಮೇಲೇರಿಸಿದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರುವಂತಹದ್ದು. ಆದರೆ ಅವರ ರಾಶಿ ಇದಲ್ಲ, ಯಾವುದು ಮಕರ ರಾಶಿ ಆಗದೆ ಕುಂಭರಾಶಿ ಅಲ್ಲ. ಆದರೆ ಶನೈಶ್ಚರ ಒಳ್ಳೆಯದನ್ನ ಮಾಡಿದರೆ ಹೇಗೆ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಇಂತಹ ಶನೈಶ್ಚರನ ಯಜಮಾನತ್ವದ ಮಕರ ರಾಶಿಯವರು ಕುಂಭರಾಶಿಯೇ ಈ ರಾಶಿಯವರಿಗೆ ಆರ್ಥಿಕವಾದಂತಹ ಕ್ಷೇತ್ರ ಆಗಿರೋದ್ರಿಂದ, ಮಕರ ರಾಶಿಯ ಯಜಮಾನನೇ ಇನ್ಸಿಡೆಂಟಲಿ ಕುಂಭರಾಶಿಯ ಯಜಮಾನನಾಗಿರೋದ್ರಿಂದ, ಅಂದರೆ ಶನೈಶ್ಚರನೇ ಯಜಮಾನನಾಗಿರೋದ್ರಿಂದ, ಈ ಶನೈಶ್ಚರನ ಕಾರಣದಿಂದಲೂ ಅದ್ಭುತವಾದಂತಹ ಯೋಗಕಾರಕನಾದಂತಹ ಶುಕ್ರನ ಕಾರಣದಿಂದಲೂ, ಬೌದ್ಧಿಕವಾಗಿ ಒಂದು ಎಡ್ಜನ್ನು ಕೊಡಬಹುದಾದಂತಹ ಬುಧನ ಕಾರಣದಿಂದಾಗಿಯೂ ಮಕರ ರಾಶಿಯವರಿಗೆ ಧನಯೋಗ ಅನ್ನುವಂಥದ್ದು ಅನೇಕ ದಿವ್ಯ ಸ್ವರೂಪದಲ್ಲಿ ಬರೋದಕ್ಕೆ ದಾರಿಯನ್ನ ಮಾಡಿಕೊಡುವಂತಹ ಒಂದು ಅಮೃತಮಯವಾದಂತಹ ವಸ್ತುಸ್ಥಿತಿಯನ್ನ, ವರ್ತಮಾನವನ್ನ ನಿರ್ಮಾಣ ಮಾಡಿಕೊಡುತ್ತೆ. ಹಾಗೆಯೇ ಒಂದು ಧರ್ಮ ಕರ್ಮಾಧಿಪ ಯೋಗ ಅನ್ನುವಂತಹದ್ದು ಗಟ್ಟಿಯಾಗಿದ್ದರೆ ಇವರಿಗೆ ರಾಜಕಾರಣದಲ್ಲಿ ಅದ್ಭುತವಾದಂತಹ ಯಶಸ್ಸು ಸಿಗಬಹುದು. ಅಥವಾ ಇವರು ಯಾವ ಸ್ಥಳದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೋ ಅಲ್ಲಿ ದೊಡ್ಡ ರೀತಿಯ ಉನ್ನತವಾದಂತಹ ದರ್ಜೆಗೆ ಏರುವಂತಹ ಸದಾವಕಾಶಗಳು ಇವರಿಗೆ ಸಾಧ್ಯವಾಗ್ತಾ ಹೋಗಿರಬಹುದು. ಹಾಗೆಯೇ ಇವರು ನೀರಿನ ಸಂಬಂಧವಾದಂತಹ ಮತ್ಸ್ಯೋದ್ಯಮವೋ ಅಥವಾ ಕೃಷಿಯೋ ಅಥವಾ ಇನ್ನೂ ಯಾವುದೋ ಒಂದು ರೀತಿಯ ಈಗ ನಾವು ಹೇಳ್ತೀವಿ, ನಾವು ಈ ಕ್ಲಟರ್ಸ್ ಅಂತ ಹೇಳ್ತೀವಿ, ಮನೆ ಒಳಗಿರುವಂತಹ ಯಾವುದ್ಯಾವುದೋ ಹಳೆಯ ಸಾಮಾನುಗಳು, ಹಳೆಯ ರದ್ದಿ ಪೇಪರ್ಗಳು, ಹಳೆಯದ್ದಾದಂತಹ ತಗಡಿನ ತುಂಡು, ಕಬ್ಬಿಣ, ಇವೆಲ್ಲ ನಮಗೆ ಅರಿಷ್ಟವೇ ಆದರೂ ಕೂಡ ಮಕರ ರಾಶಿಯವರಿಗೆ ಈ ಅರಿಷ್ಟಗಳ ಮೂಲಕವಾಗಿಯೇ ಸಂಪದ್ಭರಿತವಾದಂತಹ ಸಂಪನ್ಮೂಲ ಒದಗಿ ಬರೋದಕ್ಕೆ ಕಾರಣವಾಗುವಂತಹ ಒಂದು ನೆರಳನ್ನ ಶನೈಶ್ಚರ ನಿರ್ಮಾಣ ಮಾಡಿಕೊಟ್ಟು ಬಿಡ್ಬಹುದು. ಹಾಗಾದ್ರೆ ಅವನು ಯಾವುದರ ಮೂಲಕವಾಗಿ ಅವನು ನಿರ್ಮಾಣ ಮಾಡಿಕೊಡ್ತಾನೆ? ತಾನೇ ಈ ರಾಶಿಯ ಆರ್ಥಿಕ ಸ್ಥಾನದ ಯಜಮಾನನಾಗಿರೋದ್ರಿಂದ ಅವನು ಏನನ್ನು ಮಾಡ್ತಾನೆ?
ಕಸದಿಂದ ರಸವನ್ನ ಹೊರಹೊಮ್ಮಿಸುವಂತಹ ಒಂದು ಶಕ್ತಿಗೆ ಈ ಮಕರ ರಾಶಿಯವರನ್ನ ಸಜ್ಜುಗೊಳಿಸ್ತಾನೆ. ಒಮ್ಮೊಮ್ಮೆ ನಾವು ಯೋಚಿಸ್ತೇವೆ, ಏನು ಯೋಚನೆ ಮಾಡುವಂಥದ್ದು, ನಾವು ರೀಸೈಕ್ಲಿಂಗ್ ಬಗ್ಗೆ ಇತ್ತೀಚೆಗೆ ಮಾತಾಡ್ತಾ ಇದ್ದೇವೆ. ಯಾವುದನ್ನೆಲ್ಲ ನಾವು ರೀಸೈಕಲ್ ಮಾಡಬಹುದು. ನಾವು ಪ್ಲಾಸ್ಟಿಕ್ ಬಗ್ಗೆ ಬಹಳ ಮಾತಾಡ್ತೇವೆ. ಪ್ಲಾಸ್ಟಿಕ್ ಹೇಳುವಂಥದ್ದು ಎಲ್ಲೆಲ್ಲಿಯೂ ಚೆಲ್ಲಬಾರದು, ಅದನ್ನು ಹಾಗೆ ಸಂರಕ್ಷಿಸಬೇಕು, ಒಂದು ಕಡೆ ಅದನ್ನು ಪ್ರತ್ಯೇಕವಾಗಿ ಇಡಬೇಕು. ಆದರೆ ಆ ಪ್ರತ್ಯೇಕವಾಗಿಟ್ಟ ಜಗತ್ತಿನ ಸ್ಥಿತಿಗತಿಗಳಿಗೆ ಮಾರಕ ಎನಿಸುವಷ್ಟರ ಮಟ್ಟಿಗೆ ಪ್ಲಾಸ್ಟಿಕ್ ತನ್ನದೇ ಆದಂಥ ಒಂದು ಖಳನಾಯಕ ಸ್ವರೂಪದಲ್ಲಿದ್ದರೆ ಆ ಪ್ಲಾಸ್ಟಿಕ್ ಅನ್ನೇ ಒಂದು ಯಾವುದೋ ಒಂದು ಆಕೃತಿಯನ್ನಾಗಿ ಮಾಡಿಸಬಹುದಾದಂತಹ ಒಂದು ದಿವ್ಯದ ಕ್ಷಣಗಳನ್ನ ಇದೇ ಶನೈಶ್ಚರ ನಿರ್ಮಾಣ ಮಾಡ್ಕೊಳ್ಬಹುದು. ಹಾಗಾಗಿ ಇವೆಲ್ಲದರ ಮೂಲಕವಾಗಿ ಹಣವನ್ನ ಗಳಿಸಲಿಕ್ಕೆ ಬೇಕಾದಂತಹ ದಾರಿಯ ಬಗ್ಗೆ ಮಕರ ರಾಶಿಯವರು ಗಂಭೀರವಾಗಿ ಯೋಚನೆ ಮಾಡಬಹುದು ಮತ್ತು ಅದಕ್ಕೆ ಬೇಕಾದಂತಹ ಸಕಾರಾತ್ಮಕವಾದ ನಿಲುವುಗಳನ್ನೇ ಇವರು ಪಡಿಬಹುದು. ಆದರೆ ಎಲ್ಲಿ ಇವರು ತೊಂದರೆಗೆ ಒಳಗಾಗ್ತಾರೆ ಅಂತಂದ್ರೆ, ದಾಂಪತ್ಯದ ಸಂದರ್ಭದಲ್ಲಿ ಬಹಳ ಎಚ್ಚರದಿಂದ, ಅಂದ್ರೆ ಈಗ ನಾವು ದಾಂಪತ್ಯದ ಸಂದರ್ಭದಲ್ಲಿ ಯಾಕೆ ಆ ಗಂಡ ಹೆಂಡರ ನಡುವೆ ಒಂದು ಅಂತರ ನಿರ್ಮಾಣ ಆಗತ್ತೆ, ಅದು ನಮಗೂ ಊಹಿಸಿ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೆಯೇ ನಮ್ಮ ಒಂದು ಸುದೈವಕ್ಕೂ ಅದನ್ನು ವಿವರಿಸಿ ಹೇಳಲಿಕ್ಕೆ ಸಾಧ್ಯವಾಗಲ್ಲ. ಅಂದರೆ ಏನರ್ಥ, ಗಂಡ ಹೆಂಡರ ನಡುವಿನ ಜಗಳ ಅನ್ನುವಂಥದ್ದು ಉಂಡು ಮಲಗುವ ತನಕ ಹೇಳುವಂತಾಗ ಬಹಳ ಕ್ಲೀಶೆ ಮಾತು ಇದೆ. ಆದರೂ ಕೂಡ ಆ ಗಂಡ ಹೆಂಡರ ಜಗಳ ಅನ್ನುವಂಥದ್ದು ಯಾವೆಲ್ಲ ಕೆಟ್ಟದ್ದಕ್ಕೆ ದಾರಿಯನ್ನ ಮಾಡಿಕೊಟ್ಟು ಬಿಡ್ಬೋದು ಅಂತಂದ್ರೆ, ಯಾವ ರೀತಿಯಲ್ಲೂ ಜೀವನದ ಮಟ್ಟವನ್ನ ಮೇಲ್ಮಟ್ಟಕ್ಕೆ ಏರಿಸಲಿಕ್ಕೆ ಸಾಧ್ಯವಾಗದೆ ಹೋದಂತಹ ದುಸ್ತರ ಸ್ಥಿತಿಯನ್ನ ತಂದುಬಿಡಬಹುದು. ನಾವಿವತ್ತು ಅನೇಕ ವಿಚಾರಗಳನ್ನ ಡೈವರ್ಸ್ನ ವಿಚಾರದಲ್ಲಿ ಅಥವಾ ಹೆಣ್ಣು ಗಂಡಿನ ಅತಿರೇಕಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ, ನಾವು ಟಿವಿಗಳಲ್ಲಿ ನೋಡ್ತಾ ಇದ್ದೇವೆ. ಇಂಥ ಸ್ಥಿತಿಗತಿಗಳು ಯಾಕಾಗ್ತವೆ? ಇಂಥ ಸ್ಥಿತಿಗತಿಗಳು ಬೆಂಕಿ ಈ ಇಬ್ಬರ ನಡುವೆ ಹೊತ್ತುಕೊಂಡಾಗ ಆ ಆರ್ಥಿಕವಾದಂತಹ ಸ್ಥಿತಿಗತಿಗಳು ಮೇಲೆ ಇರೋದಕ್ಕೆ ಅಸಾಧ್ಯವಾಗುವಂತಹ ಸಿಚುವೇಶನ್ಗಳು ಒಂದು ಮನೆಯಲ್ಲಿ ನಿರ್ಮಾಣ ಆಗಿ ಅದು ಕೇವಲ ಆ ಮನೆಯಾಗಿರದೆಯೇ ಅದು ಸ್ಮಶಾನದ ರೀತಿಯ ಒಂದು ನೀರವ ಮೌನವನ್ನು ನಿರ್ಮಾಣ ಮಾಡಿಬಿಡ್ಬಹುದಾದಂತಹ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ನಿತ್ಯವೂ ನಿರಂತರವಾಗಿ ಜಗಳಾಡುವಂತಹ ಈ ಗಂಡ ಹೆಂಡರ ಕಾರಣಕ್ಕಾಗಿ ಮಕ್ಕಳು ಕೂಡ ಡಲ್ ಆಗಿಬಿಡ್ಬೋದು, ಅಥವಾ ಮಕ್ಕಳು ಯಾವುದೋ ಒಂದು ಬೇಕಿರದ ಮಾರ್ಗದಲ್ಲಿ ತಮ್ಮ ದಾರಿಯನ್ನು ಕಂಡುಕೊಳ್ಬೇಕಾದಂತಹ ಒಂದು ವಿಚಿತ್ರ ಸ್ಥಿತಿ ನಿರ್ಮಾಣ ಆಗ್ಬಿಡ್ಬೋದು. ಇವತ್ತು ಎಷ್ಟೋ ಮಕ್ಕಳುಗಳು, ನಾವು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಮಕ್ಕಳನ್ನು ನಾವು ಯೋಚಿಸೋದಾದ್ರೆ, ಅನೇಕರು ವ್ಯಸನದ ದಾರಿಯನ್ನು ಹಿಡಿದಿರ್ತಾರೆ. ಈ ಸೆಲೆಬ್ರಿಟಿಗಳಿಗೆ ಹಾಗಾದ್ರೆ ಹಣಕ್ಕೇನು ಕೊರತೆನೆ, ಅಥವಾ ಇನ್ನೇನೋದಕ್ಕೂ ಕೊರತೆನೆ, ಅಥವಾ ಸಮಾಜದಲ್ಲಿ ಅವರ ವರ್ಚಸ್ಸಿನ ಬಗ್ಗೆ ಕೊರತೆಯೇ? ಹಾಗಾದ್ರೆ ಅವರಿಗೆ ಏನು ತೊಂದರೆ ಆಗುತ್ತೆ? ಆ ತೊಂದರೆ ಏನಾಗುತ್ತೆ ಅಂದ್ರೆ, ಮಕ್ಕಳ ಬಗೆಗೆ ಅಟೆನ್ಷನ್ಸ್ ಅನ್ನ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೆಯೇ ಸ್ಕೂಲ್ಗಳಲ್ಲಿ ಅಥವಾ ಇನ್ನೆಲ್ಲೋ ಒಂದು ಕೆಲವು ಇದರಲ್ಲಿ ಈ ಚೈಲ್ಡ್ ಸೈಕಾಲಜಿಯನ್ನ ತಿಳಿದುಕೊಳ್ಳುವಂತಹ ಜನರು ಇರದೇ ಹೋದಂತಹ ಸಂದರ್ಭದಲ್ಲಿ ಈ ಸೆಲೆಬ್ರಿಟಿಗಳನ್ನ ಮಕ್ಕಳನ್ನೇ ಅವರು ಯಾವುದೋ ಒಂದು ರೀತಿಯ ಬೌದ್ಧಿಕ ನೆಲೆಯಲ್ಲಿ ಅವರನ್ನ ದಮನ ಮಾಡುವಂತಹ ಸ್ಥಿತಿಗತಿಗಳನ್ನ ಕೆಲವರು ಅನವಶ್ಯಕವಾಗಿ ಮಾಡ್ತಾರೆ. ಅಂತಹ ಸ್ಥಿತಿಗತಿಗಳು ಅವರಿಗೂ ಒದಗಿ ಬಂದ್ಬಿಡ್ಬೋದು. ನಾನು ಅದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಒಬ್ಬ ಸೆಲೆಬ್ರಿಟಿಯ ಮಗ ಅಂತಾದ್ರೂ ಸ್ಪೆಷಲ್ ಅಟೆನ್ಷನ್ ಅನ್ನು ಕೊಡುವಂತಹ ಸ್ಥಿತಿಗತಿಗಳನ್ನು ನಾವು ನೋಡಿದ್ದೇವೆ. ಒಬ್ಬ ಸೆಲೆಬ್ರಿಟಿಯ ಮಗ, ಒಬ್ಬ ಚೀಫ್ ಮಿನಿಸ್ಟರ್ ಮಗ ಅಂತ ಹೇಳಿದ್ರೆ ಬಹಳ ಅಟೆನ್ಷನ್ ಅನ್ನು ಕೊಡುವಂಥದ್ದು. ಅದು ಹೇಗೆ ಅತಿರೇಕವೋ ಹಾಗೆಯೇ ಒಬ್ಬ ಸೆಲೆಬ್ರಿಟಿಯ ಮಗನನ್ನ ನಾನು ನಿಯಮ ಅಂದ್ರೆ ಎಲ್ಲರಿಗೂ ನಿಯಮವೇ, ಇವನಿಗೂ ಕೂಡ ಇವನನ್ನ ಅಂದ್ರೆ ಅವರನ್ನ ಹೆಚ್ಚು ಹೆಚ್ಚು ಕಠಿಣ ರೀತಿಯಲ್ಲಿ ನಡೆಸಿಕೊಡೋದ್ರ ಮೂಲಕ ಅವರ ಆತ್ಮವಿಶ್ವಾಸವನ್ನೇ ಹಾಳು ಮಾಡುವಂತಹದ್ದನ್ನ. ಆದ್ರೆ ಇದಕ್ಕೆಲ್ಲ, ಈ ಪೆಟಿ ಥಿಂಗ್ಸ್ಗಳಿಗೆಲ್ಲ ಏನಾಗುತ್ತೆ, ಈ ಒಬ್ಬ ಸೆಲೆಬ್ರಿಟಿ ಲಕ್ಷ್ಯವನ್ನು ಕೊಡ್ಲಿಕ್ಕಾಗಲ್ಲ. ಅವನಿಗೆ ಮಗ ಯಾಕೆ ಡೌನ್ ಆಗ್ತಾ ಇದ್ದಾನೆ ಅನ್ನೋದನ್ನ ತಿಳಿದುಕೊಳ್ಬೇಕಾದಂತಹ ಒಂದು ಈ ಜಾಣ್ಮೆಯನ್ನು ತೋರಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ ಅವನ ಅಥವಾ ಅವಳ ಇಡೀ ಜೀವನ ಏನಾಗಿರುತ್ತೆ, ಸೆಲೆಬ್ರಿಟಿ ಆಗಿರೋದ್ರಿಂದ ಹೊರವಲಯದ ಸೊಸೈಟಿಯಲ್ಲಿ ವ್ಯವಹರಿಸಬೇಕಾದಂತಹ ದಿನಮಾನಗಳಿರೋದ್ರಿಂದ ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅನ್ನುವಂತಹ ಸ್ಥಿತಿಗತಿಗಳನ್ನು ಯೋಚಿಸ್ಲಿಕ್ಕೂ ಕೂಡ ಅವ್ರಿಗೆ ಆಗೋದಿಲ್ಲ. ಎಲ್ಲೋ ಒಂದ್ ಕಡೆ ಇದನ್ನ ಹೌ ಟು ಕಂಟ್ರೋಲ್, ಯಾಕೆಂದ್ರೆ ಮಕ್ಕಳು ಹಾಳಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೆರವರ ಜೊತೆ ಚರ್ಚೆ ಮಾಡುವಂತಹ ವಿಚಾರ ಅಲ್ಲ. ಅದೊಂದು ರೀತಿಯ ನಮ್ಮ ಮಕ್ಕಳನ್ನ ಎಟ್ ದಿ ಎಂಡ್ ಆಫ್ ದಿ ಡೇ ನನ್ನ ಮಗಳನ್ನ ಸುಧಾರಿಸ್ಬೇಕು ಅಂದ್ರೆ ನಾನೇ ಸುಧಾರಿಸ್ಬೇಕು. ಎಲ್ಲೋ ಒಂದು ಬೇರೆ ಕಾರಣದಿಂದ ಬೇರೆಯವರು ಸುಧಾರಿಸಿದ್ರು ಅಂತಾದ್ರೆ ಅದು ಒಂದು ಸುದೈವ. ಅಂತಹ ಸುದೈವ ಎಲ್ಲರಿಗೂ ಒದಗಿ ಬರೋದಿಲ್ಲ. ಮಕ್ಕಳ ಬಗೆಗಾಗಿ ಹೆಚ್ಚಿನ ಎಚ್ಚರವನ್ನ ಕೊಡಬೇಕು. ಮಕ್ಕಳ ಬಗೆಗಾಗಿನ ಹೆಚ್ಚಿನ ಎಚ್ಚರವನ್ನ ಕೊಟ್ಟಾಗ ಮಕ್ಕಳ ಕಾರಣಕ್ಕಾಗಿಯೂ, ದಾಂಪತ್ಯದ ಸಂದರ್ಭದಲ್ಲಿ ಬಾಳ ಸಂಗಾತಿಯ ಬಗ್ಗೆ ಎಚ್ಚರ ಕೊಟ್ಟಾಗ ದಾಂಪತ್ಯದ ಮೂಲಕವೂ ಅನೇಕ ರೀತಿಯ ಸಿದ್ಧಿಗಳನ್ನ ಈ ಹಣಕಾಸಿನ ವಿಚಾರದಲ್ಲಿ ಕೈವಶ ಮಾಡಿಕೊಳ್ಳಲಿಕ್ಕೆ ಅಥವಾ ಒಂದು ಸುಸ್ಥಿತಿಯಲ್ಲಿ ಇಡೋದಕ್ಕೆ, ಬ್ಯಾಲೆನ್ಸ್ಡ್ ಸ್ಟೇಜ್ನಲ್ಲಿ ಇದೆಯಪ್ಪ ನನ್ನ ಜೀವನದ ಆರ್ಥಿಕ ಸ್ಥಿತಿ ಅಂತ ತಿಳಿದುಕೊಳ್ಳೋದು, ಆ ಒಂದು ಮನಸ್ಸನ್ನ ಆಹ್ಲಾದದಾಯಕವಾಗಿ ಇಟ್ಟುಕೊಳ್ಳೋದಕ್ಕೆ ಕಾರಣವಾಗುವಂತಹ ದಿವ್ಯ
ನಿರ್ಮಾಣ ಆಗುತ್ತೆ. ಇವೆಲ್ಲವೂ ಎಲ್ಲೋ ಹಳಿ ತಪ್ಪಿದಾಗ ಮಾತ್ರ ಅದು ಏನಾಗತ್ತೆ, ಕುಸಿದು ಬೀಳುತ್ತೆ. ಹಾಗಾಗಿ ನಾವು ಓಡುವ ದಾರಿಯ ಹಳಿ, ನಮ್ಮೆಲ್ಲರ ಜೀವನವೂ ಒಂದು ರೈಲ್ ಇದ್ದಂತೆ. ಅದಕ್ಕೆ ನಮ್ಮದೇ ಆದ ಒಂದು ಶಿಸ್ತಿನ ಹಳಿ ಬೇಕಾಗತ್ತೆ. ಆ ಹಳಿ ಈ ಮಕರ ರಾಶಿಯವರಿಗೂ ಕೂಡ ಬೇಕು. ಈ ಮಕರ ರಾಶಿಯವರ ಹಳಿಯನ್ನ ತಪ್ಪಿಸುವಂಥವನು ಬಹಳ ಕ್ರೂರವಾಗಿ ತಪ್ಪಿಸುವಂಥವನು ಕುಜನಾಗಿರ್ತಾನೆ. ಯಾವತ್ತು ಕುಜನ ದೃಷ್ಟಿ ಶನೈಶ್ಚರನ ಮೇಲೆ ಬಿತ್ತು, ಹಾಗೆಯೇ ಶನೈಶ್ಚರನ ದೃಷ್ಟಿ ಕುಜನ ಮೇಲೆ ಬಿತ್ತು ಅಂತಾದ್ರೆ ಅಲ್ಲೋಲ ಕಲ್ಲೋಲವಾಗುವಂತಹ ಆರ್ಥಿಕ ಸ್ಥಿತಿಗತಿಗಳು ಆಗಿಬಿಡಬಹುದಾದಂತಹ ಸಾಧ್ಯತೆ ಇರುತ್ತೆ. ಅಂದ್ರೆ ಆರ್ಥಿಕ ಸ್ಥಿತಿಯ ಬಗೆಗಿನ ಯಾವುದೋ ಒಂದು ಕೊಂಡಿಯಲ್ಲಿ ಕೂಡ್ಕೊಂಡಿರ್ಬೇಕು. ಹಾಗಾಗಿ ಕುಜನ ಸಂಬಂಧವಾದಂತಹ ಎಚ್ಚರಿಕೆ ಈ ಮಕರ ರಾಶಿಯವರು ವಹಿಸಬೇಕಾಗತ್ತೆ. ಯಾವ ರೀತಿಯ ದೋಷ ಇದೆ ಅನ್ನುವಂಥದ್ದನ್ನ ತಿಳಿದು ಆ ದೋಷದ ನೆಲೆಯಲ್ಲಿ ತನ್ನ ದಾರಿಗಳು ಇರಬಾರದಂತಹ ರೀತಿಯಲ್ಲಿ ಇವರು ತಮ್ಮ ಜೀವನದ ಸಂದರ್ಭದ ಹಳಿಗಳನ್ನ ಓಡಬೇಕಾದಂತಹ, ದಾಷ್ಟ್ಯಕ್ಕೆ ಬೇಕಾದಂತಹ ಹಳಿಗಳನ್ನ ನಿರ್ಮಾಣ ಮಾಡ್ಕೊಳ್ಬೇಕಾಗುತ್ತೆ. ಈ ಎಲ್ಲ ಎಚ್ಚರಗಳನ್ನು ಇಟ್ಟುಕೊಂಡು ಮಕರ ರಾಶಿಯವರು ಹೋಗುವಂತಹ ಸಂದರ್ಭ ಒದಗಿ ಬಂದರೆ ಶುಕ್ರನ ಮೂಲಕವಾಗಿಯೂ, ಗುರುವಿನ ಮೂಲಕವಾಗಿಯೂ, ಬುಧನ ಮೂಲಕವಾಗಿಯೂ, ಚಂದ್ರನ ಮೂಲಕವಾಗಿಯೂ ಇವರು ಸಂಪತ್ತನ್ನ ಗಳಿಸೋದಕ್ಕೆ ಅತ್ಯಂತ ವಿಶಾಲವಾದಂತಹ ಅವಕಾಶಗಳು ಒದಗಿ ಬರ್ತವೆ. ಇಷ್ಟು ಹೇಳ್ತಾ ನಮಸ್ಕಾರ. ನಮಸ್ಕಾರ. ದೇವರೇ ಗತಿ. ಪ್ರತಿ ಜೀವಾತ್ಮದಲ್ಲಿಯೂ ಪರಮಾತ್ಮ. ಧನಯೋಗದ ಬಗೆಗೆ ನಾವು ಚರ್ಚೆ ಮಾಡ್ತಾ ಬಂದಿದ್ದೀವಿ. ಈಗ ಕುಂಭರಾಶಿಯವರ ಬಗೆಗೆ ಧನಯೋಗಗಳ ವಿಚಾರದಲ್ಲಿ ಯಾವ ರೀತಿಯ ನೆರಳು, ಯಾವ ರೀತಿಯ ಉರಿ ಒದಗಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಈ ಪಾಯಿಂಟನ್ನು ವಿಶದೀಕರಿಸೋಣ. ಶನೈಶ್ಚರನಿಗೆ ಶನೈಶ್ಚರನೇ ವೈರಿಯಾಗುವಂತಹ ವಿಚಾರ ಪರ್ಟಿಕ್ಯುಲರ್ಲಿ ಹಣಕಾಸಿನ ವಿಚಾರದಲ್ಲಿ ಆಗೋದಕ್ಕೆ ಸಾಧ್ಯತೆಗಳು ಹೇರಳವಾಗಿರ್ತವೆ. ಶನೈಶ್ಚರ ಯಾಕೆಂದರೆ ಕುಂಭರಾಶಿಯ ಮನೆಯ ಯಜಮಾನನಾಗಿ ಮಕರ ರಾಶಿಯ ಯಜಮಾನನೂ ಆಗಿರೋದ್ರಿಂದ ಇವನು ನಷ್ಟದ ಮನೆಯ ಯಜಮಾನನೂ ಹೌದು. ಈ ಶನೈಶ್ಚರನ ವಿಚಾರ ಬಂದಾಗ ಹೇಗೆ ಅಂತಂದ್ರೆ, ಯಾವುದೋ ದುಷ್ಟಗ್ರಹಗಳ ಸಂಪರ್ಕಕ್ಕೆ ಈತ ಒಳಪಟ್ಟಾಗ ಅಥವಾ ಕುಜನಂತಹ ಒಬ್ಬ ಪಾಪ ಗ್ರಹದ ಸಂಬಂಧ ಈ ಶನೈಶ್ಚರನಿಗೆ ಒದಗಿ ಬಂದರೆ, ಶನೈಶ್ಚರ ಕೂಡ ಪಾಪಗ್ರಹವೇ, ಆದರೆ ಕುಂಭರಾಶಿಯವರಿಗೆ ಅವನು ಪಾಪಗ್ರಹವಾಗಿ ನಿಲ್ಲುವುದಿಲ್ಲ. ಯಾಕೆಂದ್ರೆ ಎಲ್ಲವನ್ನೂ ಒದಗಿಸಿಕೊಡಬೇಕಾದಂತಹ ಚಿನ್ನದ ಕುಂಭವಾಗಿ ಅವನು ಕುಂಭರಾಶಿಯವರಿಗಿದ್ದಿರ್ತಾನೆ. ಕುಂಭ ಅಂದ್ರೆ ಹಾಗೆ, ಆ ತುಂಬಿದ ಕುಂಭ ಅಂದ್ರೆ ಯಾವುದೋ ಒಂದು ಪಾತ್ರೆ, ತುಂಬಿದ ಪಾತ್ರೆ ಅದು ಕುಂಭ, ಅದು ತುಂಬಿಕೊಂಡಿದೆ ಅಂತಾದ್ರೆ ಅದು ಧಾನ್ಯದಿಂದ ತುಂಬಿದೆಯೋ, ಚಿನ್ನದಿಂದ ತುಂಬಿದೆಯೋ, ಹಣದಿಂದ ತುಂಬಿದೆಯೋ, ಹಣ್ಣಿನಿಂದ ತುಂಬಿದೆಯೋ, ಧಾನ್ಯಗಳ ಮೂಲಕವಾಗಿ ತುಂಬಲ್ಪಟ್ಟಿದೆಯೋ, ಯಾವುದರಿಂದ ತುಂಬಿದ್ರೂ ಕೂಡ ಅದೊಂದು ಕುಂಭ ಅಂದ್ರೆ ಅದು ನಮ್ಮನ್ನ ಎಲ್ಲ ರೀತಿಯಲ್ಲಿ ಸಮೃದ್ಧಿಯಲ್ಲಿ ಇಡಬೇಕಾದಂತಹದ್ದಕ್ಕೆ ಒಂದು ಸಂಕೇತವಾಗಿ ನಿಲ್ಲುತ್ತೆ. ಅಂತಹ ಸಮೃದ್ಧಿಯ ಸಂಕೇತವನ್ನ ಕೊಡಬಹುದಾದಂತಹ ಶನೈಶ್ಚರ ಒಂದು ದಿವ್ಯ ಶಕ್ತಿಯಾಗಿ ಇವರ ಮಟ್ಟಿಗೆ ನಿಲ್ಲುವುದಾದರೂ ಕೂಡ ಎಲ್ಲೋ ಒಂದು ಆಚೆ ಈಚೆಯಿಂದಾಗಿ ಅವನ ದೌರ್ಬಲ್ಯದ ಸ್ಥಿತಿ ಬಂತು ಅಂತಾದರೆ ಆತ ನಷ್ಟದ ಮನೆಯ ಯಜಮಾನನೂ ಆಗಿರುವ ಕಾರಣಕ್ಕಾಗಿ ಕೆಲವು ಆಲಸ್ಯದ ಜೀವನ ಏನ್ ಮಾಡುತ್ತೆ, ಜೀವನವನ್ನ ಎಲ್ಲಿಯೂ ಸುಸ್ಥಿತಿಯತ್ತ, ಆರ್ಥಿಕವಾಗಿ ಸಮೃದ್ಧಿಯತ್ತ ಹೋಗಬೇಕಾದಂತ ದಾರಿಯನ್ನ ಒದಗಿಸಿಕೊಡದೆ ಹೋಗಬಹುದು. ಹಾಗಾಗಿ ಎಚ್ಚರದಲ್ಲಿರಬೇಕು. ಆಲಸ್ಯವನ್ನ ತೊರೆಯಬೇಕಾದಂತಹ, ಜ್ಞಾನಕ್ಕೆ ಬೇಕಾದಂತಹ ಸಮೃದ್ಧಿಯನ್ನ ಹೊಂದಬೇಕಾದಂತಹ, ಯಾಕೆ ಜ್ಞಾನವನ್ನ ಹೊಂದಿರಬೇಕು ಈ ರಾಶಿಯವರು ಅಂದ್ರೆ, ಈ ರಾಶಿಯ ಕುಂಭರಾಶಿಯವರಿಗೆ ಗುರು ಏನಿದ್ದಾನೆ ಅವನು ಸರ್ವತ್ರವಾದ ಲಾಭವನ್ನ, ಆರ್ಥಿಕ ಸ್ಥಿತಿಯನ್ನ ಮೇಲೇರಿಸುವಂತಹ ಒಂದು ದಿವ್ಯ ಶಕ್ತಿಯಾಗಿರ್ತಾನೆ. ಯಾಕೆಂದ್ರೆ ಧನಸ್ಥಾನದ ಯಜಮಾನ ಗುರು, ಹಾಗೆಯೇ ವಾಕ್ಸ್ಥಾನದ ಯಜಮಾನ ಗುರು. ಜೀವನದಲ್ಲಿ ಬೇಕಾದಂತಹ ಅನೇಕ ಓದುಗಳನ್ನ, ಜ್ಞಾನಗಳನ್ನ ಒದಗಿಸಿಕೊಡುವಂತಹ ಒಂದು ಪೂರ್ಣ ಶಕ್ತಿಗೆ ಮುಮ್ಮುಖವಾಗಿ ಈ ಕುಂಭರಾಶಿಯವರನ್ನ ಮುನ್ನುಗ್ಗಿಸಬಹುದಾದಂತಹ ಶಕ್ತಿಯನ್ನು ಹೊಂದದವನು ಗುರು. ಹಾಗೆಯೇ ಅನೇಕ ರೀತಿಯ ಪ್ರಾಪ್ತಿ, ಅದು ಹಿರಿಯರಿಂದ ಬಂದ ಆಸ್ತಿಯೋ, ಅಥವಾ ಯಾವುದೋ ಒಂದು ಕಾರಣಕ್ಕಾಗಿ ಬಂದ ಬೋನಸ್ಸೋ, ಅಥವಾ ಯಾವುದೋ ಒಂದು ಪ್ರಮೋಷನ್ನು, ಅಥವಾ ಯಾವುದೋ ಒಂದು ನಾನು ಓದಿದಂತಹದ್ದು ಎಲೆಕ್ಟ್ರಾನಿಕ್ ಬ್ರಾಂಚ್ ಹೇಳಾದ್ರೂ ಕೂಡ ಇನ್ನೊಂದು ಯಾವುದೋ ಒಂದು ಎಲೆಕ್ಟ್ರಾನಿಕ್ ಬಿಟ್ಟು ನಾನು ಇನ್ನು ಯಾವುದೋ ಒಂದನ್ನ ಸ್ಪೆಷಲ್ ಅದು ಅಂದ್ರೆ ನಾನು ಓದಿರದೆ ಹೋದರೂ ಕೂಡ ಯಾವುದೋ ಒಂದು ದಿವ್ಯ ಕಾರಣಕ್ಕಾಗಿ ಇನ್ನೊಂದರಲ್ಲಿಯೂ ಕೂಡ ಒಂದು ಮಾಸ್ಟರಿಯನ್ನ ಒದಗಿಸಬಹುದಾದಂತಹ ವಿಶೇಷತೆಯನ್ನ ಇದೇ ಗುರು ಒದಗಿಸ್ಕೊಡ್ತಾನೆ. ಕೆಲವರು ನಾವು ಇವತ್ತು ಅಮೆರಿಕಾದಲ್ಲಿರುವ ಬಹಳ ಇಂಜಿನಿಯರ್ಸ್ ಇಲ್ಲಿಂದ ಇಂಜಿನಿಯರ್ಸ್ ಆಗಿ ಹೋಗಿರ್ತಾರ.
ಅವರಿಗೆ ಏನೋ ಒಂದು ಕಾರಣದಿಂದ ಅಲ್ಲಿನ ಒಂದಿಷ್ಟು ಅಮೆರಿಕದ್ದೇ ಆದ ಕಾರಣಗಳಿಂದ ಅವರ ಕೆಲಸದಿಂದ ಅವರನ್ನ ತೆಗೆದಿರ್ತಾರೆ. ಅಂದ್ರೆ ಅಲ್ಲಿ ಯಾವ ಟೈಮ್ನಲ್ಲೂ ಅಲ್ಲಿ ಕೆಲಸದ ಒಂದು ಭದ್ರತೆ ಇರೋದಿಲ್ಲ. ಯಾವಾಗ ಬೇಕಾದ್ರೂ ಫೈರ್ ಮಾಡ್ಬೋದು, ಅವರನ್ನ ದೂರ ಕಳಿಸ್ಬೋದು. ಆದರೆ ಹಾಗೆ ದೂರ ಕೊಟ್ಟರೂ ಕೂಡ ಅನೇಕರು ತಮ್ಮದೇ ಆದಂತಹ ಸ್ವಂತ ಬಿಸ್ನೆಸ್ಗಳನ್ನ ಮಾಡ್ಕೊಳ್ತಾ, ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳನ್ನು ಮಾಡ್ಕೊಳ್ತಾ, ಅಥವಾ ಹೋಟೆಲ್ ಬಿಸ್ನೆಸ್ಗಳನ್ನು ಮಾಡ್ಕೊಳ್ತಾ ಅನೇಕದ್ದಾದಂತಹ ಸಂಪತ್ತಿನ, ಅಂದ್ರೆ ಒಬ್ಬ ಇಂಜಿನಿಯರ್ ಆಗಿದ್ರೆ ಎಷ್ಟನ್ನು ಗಳಿಸಬಹುದಿತ್ತೋ ಅದರ 10 ಪಟ್ಟು ಜಾಸ್ತಿ, ಅದರ 50 ಪಟ್ಟು ಜಾಸ್ತಿ ಆದಂತಹ ಹಣವನ್ನು ಗಳಿಸಿದ ಉದಾಹರಣೆಗಳು ಉಂಟು. ಅಷ್ಟೇ ಅಲ್ಲ, ಅಲ್ಲಿ ಅನೇಕ ಭಾರತೀಯರು, ಭಾರತೀಯ ಮೂಲದ ಅನೇಕ ಇವತ್ತು ಇಂಡಿಯನ್ ಅಮೆರಿಕನ್ಸ್ ಅಂತ ಹೇಳ್ತೀವಿ, ಅಂತವರು ರಾಜಕಾರಣದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿದಂತಹ ವಿಚಾರಗಳು ಉಂಟು. ಅನೇಕದ್ದಾದಂತಹ ಒಂದು ಅಡ್ವೈಸರ್ಸ್ ಆಗಿ ಅವರು ಕೆಲಸ ಮಾಡ್ತಾ ಇರುವಂತದ್ದು ಉಂಟು. ಇಂತಹ ಈ ವರ್ಚಸ್ಸಿನ ಸಂದರ್ಭ ಈ ಒಂದು ಕುಂಭರಾಶಿಯವರಿಗೆ ಹೇಗೆ ಬರ್ತದೆ ಅಂತಂದ್ರೆ ಗುರುವಿನ ಮೂಲಕವಾಗಿ ಬರುತ್ತೆ. ಹಾಗಾಗಿ ಗುರು ಸ್ಥಾನಮಾನಗಳನ್ನು ಕೊಡುವಂತಹ ಕಾಮಧೇನುವೂ ಆಗಿದ್ದಾನೆ. ಹಾಗೆಯೇ ಆರ್ಥಿಕ ಸ್ಥಿತಿಗತಿಗಳನ್ನು ಸಂವರ್ಧಿಸಬೇಕಾದಂತಹ ಒಂದು ಸಂಜೀವಿನಿಯೂ ಆಗಿ ನಿಲ್ತಾನೆ ಈ ಕುಂಭರಾಶಿಯವರಿಗೆ. ಹಾಗಾಗಿ ಗುರು ಇವರಿಗೆ ಅನೇಕ ವಿಷಯಗಳಲ್ಲಿ, ಅದರಲ್ಲೂ ಧರ್ಮ ಕರ್ಮಾಧಿಪ ಯೋಗದಂತಹ ಒಂದು ಗಟ್ಟಿಯಾದಂತಹ ಯೋಗ ಅಲ್ಲಿ ಇದೆ ಅಂತ ಹೇಳಿದ್ರೆ ಜೀವನದಲ್ಲಿ ಯಾವ ಎತ್ತರವನ್ನು ಕೂಡ ಏರೋದಕ್ಕೆ ಗುರು ಮತ್ತು ಈ ಒಂದು ಶನಿ ಗ್ರಹಗಳ ಸಂಯೋಜನೆ ಏನ್ ಮಾಡುತ್ತೆ, ಒಂದು ಅವಕಾಶವನ್ನ ಇವರಿಗೆ ನಿರ್ಮಾಣ ಮಾಡಿಕೊಡ್ಬಿಡುತ್ತೆ. ಯಾವುದೇ ಒಂದು ಅವಕಾಶಗಳು, ಅಧಿಕಾರ ಅಥವಾ ಒಂದು ಖ್ಯಾತಿ, ವರ್ಚಸ್ಸು ಹೇಳುವಂಥದ್ದು ಏನ್ ಮಾಡುತ್ತೆ, ಅದು ತನ್ನ ಅಂತರಂಗದಲ್ಲಿ ತನ್ನ ಪಾಲಿನ ಈ ಒಂದು ಆರ್ಥಿಕವಾದಂತಹ ವಿಚಾರಗಳನ್ನು ವಿಸ್ತರಿಸಿಕೊಳ್ಳುವಲ್ಲಿಯೂ ಬೇಕಾದಂತಹ ಸಕಾರಾತ್ಮಕ ದಾರಿಗಳನ್ನ ಇವರಿಗೆ ತೋರಿಸ್ಬಿಡತ್ತೆ. ಹಾಗಾಗಿ ಈ ಸಂಪತ್ತು ಹೇಳುವಂತಹದ್ದಕ್ಕೆ ನಮ್ಮ ಜ್ಞಾನವೂ ಕಾರಣವಾಗುತ್ತೆ, ನಮಗೆ ಒದಗಿ ಬರುವ ಅವಕಾಶಗಳು ಕಾರಣವಾಗುತ್ತೆ. ಈ ಅವಕಾಶವನ್ನು, ಜ್ಞಾನವನ್ನು ಒದಗಿಸುವಂತಹ ಚೈತನ್ಯ ಗುರು ಮತ್ತು ಶನೈಶ್ಚರರಲ್ಲಿ ಬಹಳ ಸಮತೋಲನದಿಂದ ಅದು ಹೊಂದಿಕೊಂಡು ಇದೆ ಅಂತಾದ್ರೆ ಅದು ಒದಗಿ ಬರೋದಕ್ಕೆ ಅವಕಾಶಗಳಾಗತ್ತೆ. ಹಾಗೆಯೇ ಈ ರಾಶಿಯವರಿಗೆ ಚಂದ್ರ ಬಹಳ ದುಷ್ಟನಾಗಿದ್ದರೂ ಕೂಡ, ಯಾಕೆಂದ್ರೆ ಕುಂಭರಾಶಿಯವರಿಗೆ ಚಂದ್ರ ಅಂತ ಒಳ್ಳೆಯ ಗ್ರಹ ಅಲ್ಲ. ಆದರೆ ಚಂದ್ರ ಸಂಪೂರ್ಣವಾದ ತೇಜಸ್ಸಿನಿಂದ ಒಂದೊಮ್ಮೆ ಗುರುವಿನ ಜೊತೆಗೂಡಿ ಒಂದು ಗಜಕೇಸರಿ ಯೋಗವನ್ನ ನಿರ್ಮಿಸುವಂತಹ ಒಂದು ಔದಾರ್ಯವನ್ನ ತೋರಿಸಿದಾನೆ ಅಂತಾದ್ರೆ ಅದು ಜಾತಕವನ್ನ ನೋಡಿ ಅದನ್ನ ನಿಷ್ಕರ್ಷಿಸಬೇಕು. ಆಗಲೂ ಕೂಡ ಈ ಕುಂಭರಾಶಿಯವರಿಗೆ ವಿಶೇಷವಾದಂತ, ನಾವು ಗಮನಿಸಬಹುದು, ಶನಿ ಕಾಟ ಇದ್ದಾಗಲೂ ಕೂಡ ಏನಾಗುತ್ತೆ, ಇವರಿಗೆ ತೊಂದರೆಗಳು ಬರೋದಿಲ್ಲ ಅಷ್ಟಾಗಿ. ನಾವು ಮೋದಿಯವರ ವಿಚಾರದಲ್ಲೇ ಗಮನಿಸಬಹುದು. ಅವರು ಈ ಒಂದು ಶಶಿಮಂಗಳವನ್ನ ಯೋಗವನ್ನ ಹೊಂದಿದಂತ ವಿಚಾರ ಅವರ ವೃಶ್ಚಿಕ ಲಗ್ನದಲ್ಲಿ ಆಗಿದ್ದಾಗ ಶನಿ ಕಾಟ ಬಂದರೂ ಕೂಡ 2 ಟರ್ಮ್ ಅವರು ನಿಸ್ಸಂದಿಗ್ಧವಾದಂತಹ ಒಬ್ಬ ಲೀಡರ್ ಆಗಿ, ಅಂದ್ರೆ ಪ್ರಧಾನಿಯಾಗಿ ತಮ್ಮ ಕೇವಲ NDAಯಿಂದಲೇ ಬೇಕಾದಂತಹ ಸಪೋರ್ಟ್ ಎಷ್ಟು ಬೇಕೋ ಅಷ್ಟು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಶನಿಕಾಟ ಕಳೆದ ನಂತರದಲ್ಲಿ ಬರುವಂತಹ ಇನ್ನಿತರ ವಿಚಿತ್ರ ವಿಚಾರಗಳಿಂದಾಗಿ NDA ಮೇಲೆ ತಾನು ತಮ್ಮ ಸಂಪೂರ್ಣವಾದಂತಹ ಅಧಿಕಾರವನ್ನ ನಡೆಸಬಹುದಾದಂತಹ ಅವಕಾಶದಿಂದ ವಂಚಿತರಾಗ್ತಾರೆ. ಹಾಗಾದ್ರೆ ಶನೈಶ್ಚರ ಶನಿಕಾಟದ ಸಂದರ್ಭದಲ್ಲಿ ಒಳ್ಳೆಯದನ್ನ ಮಾಡೋದಿಲ್ಲ ಅಂತ ಹೇಳೋದು ಸಾಧ್ಯವಿಲ್ಲ. ಒಳ್ಳೆಯದನ್ನೂ ಮಾಡುವಂತಹ ಅವಕಾಶಗಳನ್ನು ಒದಗಿಸ್ತಾನೆ. ಅದಕ್ಕೆ ಮೋದಿಯವರೇ ನಿದರ್ಶನ. ಹಾಗಾಗಿ ಶನೈಶ್ಚರ ಇಷ್ಟೆಲ್ಲ ಒಂದು ತುಂಬಿದ ಕೊಡವಾಗಿ, ತುಂಬಿದ ಕುಂಭವಾಗಿ ಒಳ್ಳೆಯ ಒಂದು ತೇಜೋಮಯವಾದಂತಹ ಸ್ಥಿತಿಗತಿಗಳನ್ನ ಕೊಡ್ತಾನೆ ಅಂತಾದ್ರೆ, ಆ ತೇಜೋಮಯವಾದಂತಹ ಸ್ಥಿತಿ ಮೋದಿಯವರಿಗೆ ಅಧಿಕಾರದ ವಿಷಯದಲ್ಲಿ ಕೊಟ್ರೆ, ಮೋದಿಯವರಿಗೆ ಜನಪ್ರಿಯತೆಯ ವಿಷಯದಲ್ಲಿ ಕೊಟ್ರೆ, ಇನ್ನೂ ಅನೇಕರಿಗೆ ಹಣಕಾಸಿನ ವಿಚಾರದಲ್ಲಿ ಆತ ತುಂಬಿದ ಕೊಡವಾಗಿ ಅಥವಾ ಕಾಮಧೇನುವಾಗಿ ನಿಂತುಕೊಳ್ತಾನೆ. ಹಾಗಾಗಿ ಶನೈಶ್ಚರ ಕೇವಲ ಶನೈಶ್ಚರನಾಗಿ ನಾವು ಶನಿ ಅನ್ನುವುದಾಗಿ ಏನು ನಿಂದನೆ ಮಾಡಿ ಮಾತನಾಡ್ತಾ ಇರ್ತೇವೋ ಅದು ಶನಿಯೇ ಆಗಿರದೆ ಕೇವಲ ತನ್ನ ತಾಳ್ಮೆಯ ಮೂಲಕವಾಗಿ ಅಗಾಧವಾದಂತಹ ಒಂದು ತುಂಬಿದ ಕೊಡವನ್ನ ನಮಗೆ ನಮ್ಮ ಕೈಗೆ ಸಿಗುವಂತೆ ಅಥವಾ ನಮ್ಮ ಹೆಜ್ಜೆಗಳಿಗೆ ಸಿಗುವಂತೆ ದಾರಿ ತೋರುವಂತಹ ಒಂದು ದಾರಿ ದೀಪವಾಗಿಯೂ ನಿಂತುಕೊಳ್ತಾನೆ. ಹಾಗಾಗಿ ಕುಂಭರಾಶಿಯವರು ಅನೇಕ ರೀತಿಯಲ್ಲಿ ಚಂದ್ರನ ಮೂಲಕವಾಗಿಯೂ, ಗುರುವಿನ ಮೂಲಕವಾಗಿಯೂ, ಬುಧನ ಮೂಲಕವಾಗಿಯೂ, ಶುಕ್ರನ ಮೂಲಕವಾಗಿಯೂ ಸಂವರ್ಧನೆಗೆ ಬೇಕಾದಂತಹ ದಾರಿಯನ್ನು ಕಂಡುಕೊಳ್ಳಬಲ್ಲರೆ ವಿನ ನಾಶದ ದಾರಿಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಇಷ್ಟಾದರೂ ಕೂಡ ಮಂಗಳನ ಕಾರಣಕ್ಕಾಗಿ, ರಾಹುವಿನ ಕಾರಣಕ್ಕಾಗಿ, ಕೇತುವಿನ ಕಾರಣಕ್ಕಾಗಿ ಶನೈಶ್ಚರ ಅನೇಕ ರೀತಿಯ ತೊಂದರೆಗಳನ್ನು ಎದುರಿಸುವಂತಹದ್ದಕ್ಕೆ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ಚಂದ್ರನಿಂದಲೂ ಅವನು ಈ ತೊಂದರೆಗಳಿಗೆ ಒಳಗಾಗ್ತಾನೆ. ಚಂದ್ರನಿಂದ ಒಳಗಾದಾಗ ಏನಾಗುತ್ತೆ, ಬಿಕಾಸ್ ಶನೈಶ್ಚರ ಸ್ಲೋ ಆಗಿರೋದ್ರಿಂದ ಚಂದ್ರ ಫಾಸ್ಟ್. ಯಾಕೆಂದ್ರೆ ಚಂದ್ರನಿಗೆ 12 ಮನೆಗಳನ್ನ ಕ್ರಮಿಸೋದಕ್ಕೆ 30 ದಿನಗಳು ಸಾಕು. ಅದೇ ಡಿಸ್ಟೆನ್ಸ್ ಅನ್ನ
ಇವನಿಗೆ 30 ವರ್ಷಗಳ ದೀರ್ಘಾವಧಿ ಬೇಕು. ಆ ವೇಗ ಮತ್ತು ಸ್ಲೋ ಎಲಿಮೆಂಟ್ಗಳ ನಡುವಿನ ಒಂದು ಸಂಘರ್ಷ ಏನಾಗುತ್ತೆ, ಅಧಪತನಕ್ಕೆ ಕಾರಣವಾಗುವಂತಹ ವಿಚಿತ್ರವನ್ನು ನಿರ್ಮಾಣ ಮಾಡಿಬಿಡುವಂತಹದ್ದು ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕುಂಭರಾಶಿಯ ಜನ ಚಂದ್ರನ ಬಗೆಗಾಗಿ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಮಾನಸಿಕವಾದ ಸ್ಥಿಮಿತವನ್ನ ಕಳೆದುಕೊಳ್ಳುವಂತಹ ಒಂದು ಸ್ಥಿತಿಗತಿಗಳನ್ನು ಇವರು ತಲುಪಿಬಿಡಬಹುದಾಗಿದೆ. ಆ ಸ್ಥಿಮಿತ ಯಾವಾಗ ಅದು ಸಾಧ್ಯ, ಅದು ಹಣವನ್ನ ಏಕಾಏಕಿಯಾಗಿ ಕಳ್ಕೊಂಡಾಗಲೂ ಕೂಡ ಮಾನಸಿಕವಾದಂತಹ ಸ್ಥಿಮಿತ ಕಳ್ಕೊಳ್ಳುವಂತಹದ್ದಕ್ಕೆ ಅವಕಾಶಗಳು ಒದಗಿ ಬರುತ್ತೆ. ಈ ಎಲ್ಲ ನಿಟ್ಟಿನಲ್ಲಿ ನೋಡಿದಾಗ ಕುಂಭರಾಶಿಯವರಿಗೆ ಯಾವ ರೀತಿಯಲ್ಲಿ ಧನಯೋಗ ಒಂದು ಅದ್ಭುತವನ್ನ ನಿರ್ಮಾಣ ಮಾಡಿಕೊಡುವಂತಹ ಮಾತ್ರ ಹೃದಯವನ್ನು ಹೊಂದಬಹುದು, ಅಥವಾ ಕೇವಲ ಬೆಗ್ಗರನ್ನ ಮಾಡುವಂತಹ ಸ್ಥಿತಿಗತಿಗಳನ್ನು ಹೊಂದುವಂತಹ ದೈತ್ಯ ರಾಕ್ಷಸ ಶಕ್ತಿಯನ್ನ, ಕೆಟ್ಟ ಶಕ್ತಿಯನ್ನು ತುಂಬಬಹುದು ಅನ್ನುವಂಥದ್ದನ್ನ ಈ ರೀತಿಯಲ್ಲಿ ನಾವು ವಿಶದೀಕರಿಸಬಹುದು. ನಮಸ್ಕಾರ. ದೇವರೇ ಗತಿ, ಪ್ರತಿ ಜೀವಾತ್ಮದಲ್ಲಿಯೂ ಪರಮಾತ್ಮ. ನಾವು ಧನಯೋಗ ದ್ವಾದಶ ರಾಶಿಯವರಿಗೆ, ಮೇಷ, ವೃಷಭ, ಮಿಥುನ ಇತ್ಯಾದಿ ರಾಶಿಗಳಿಗೆ ಯಾವ ರೀತಿಯಲ್ಲಿ ತನ್ನದೇ ಆದಂತಹ ಅಂತಃಕರಣ ಪೂರ್ಣವಾದಂತಹ ಸಹಾಯವನ್ನು, ತನ್ನದೇ ಆದಂತಹ ರೀತಿಯಲ್ಲಿ ಧ್ವಂಸಗೊಳಿಸುವಂತಹ ಎಲ್ಲ ಬಿರುಗಾಳಿಯನ್ನು ನಿರ್ಮಾಣ ಮಾಡ್ತದೆ ಅನ್ನುವಂಥದ್ದನ್ನ ಚರ್ಚೆ ಮಾಡ್ತಾನೆ ಬಂದಿದ್ದೇವೆ. ಈಗ ಮೀನರಾಶಿಯವರಿಗೆ ಯಾವ ರೀತಿಯಲ್ಲಿ ಧನಯೋಗ ಅದ್ಭುತವಾದದ್ದನ್ನು ನಿರ್ಮಾಣ ಮಾಡಿಕೊಡ್ಬಹುದು ಅನ್ನುವುದನ್ನು ಗ್ರಹಿಸಿದರೆ, ಈ ಮನೆಯ ಯಜಮಾನನಾಗಿರುವಂತಹ ಏನು ಗುರು ಇದ್ದಾನೆ ಅವನೇ ಸಂಜೀವಿನಿ ಆಗ್ತಾನೆ. ಇವರಿಗೆ ವರ್ಚಸ್ಸನ್ನ ಮೇಲ್ಮಟ್ಟಕ್ಕೆ ಏರಿಸುವುದರ ಮೂಲಕ, ಆ ವರ್ಚಸ್ಸು ಯಾವ ರೀತಿಯಲ್ಲಿ ಕೊಡಬಹುದು, ಜ್ಞಾನದ ಮೂಲಕವಾಗಿ ಒದಗಿಸಬಹುದು, ಅಥವಾ ಎಲ್ಲೇ ಹೇಗೆ ನಿಂತರೂ ಕೂಡ ಎಲ್ಲರ ನಡುವೆ ಎದ್ದು ಕಾಣುವಂತಹ ಒಂದು ಸ್ಫುರದ್ರೂಪಿ ರೂಪವನ್ನು ಕೊಡಬಹುದು. ಈ ಸ್ಫುರದ್ರೂಪ ಅಥವಾ ಒಳ್ಳೆಯ ಮೈಕಟ್ಟನ್ನ, ಆರೋಗ್ಯಯುತವಾದಂತಹ ಮೈಕಟ್ಟನ್ನು ಹೊಂದಿದಂತಹ ವ್ಯಕ್ತಿಗಳು ಹೇಗೆ ನಮ್ಮನ್ನು ಆಕರ್ಷಿಸ್ತಾರೆ, ಅವರಲ್ಲಿ ಯಾವುದೇ ಒಂದು ರೀತಿಯ ವಿಶೇಷವಾದಂತಹ ಜ್ಞಾನದ ಸೆಲೆ ಇರದೆ ಹೋದ್ರು, ಅಥವಾ ಇನ್ನೇನೋ ಒಂದು ದೊಡ್ಡವರ ಮಕ್ಕಳು, ಸೆಲೆಬ್ರಿಟಿಗಳ ಮಕ್ಕಳು, ಇಂಥ ಎಲ್ಲ ಉಪಾಧಿಗಳು ಇರದೆ ಹೋದ್ರು ಕೂಡ ಅವರು ಎದ್ದು ನಿಲ್ಲುವಂತ, ಅಥವಾ ಸರ್ರನೆ ಯಾವುದೋ ಒಂದು ಕ್ಷಣದಲ್ಲಿ ಜಗತ್ತಿನ ಲೀಡರ್ ಆಗುವಂತ, ಅಥವಾ ಆ ದೇಶದ ಲೀಡರ್ ಆಗುವಂತ, ರಾಜ್ಯದ ಲೀಡರ್ ಆಗುವಂತ ಶಕ್ತಿಯನ್ನು ಹೇಗೆ ಸಂಪಾದಿಸ್ಕೊಳ್ತಾರೆ ಅಂದ್ರೆ ಈ ಒಂದು ಗುರುವಿನ ಮೂಲಕವಾಗಿ ಸಂಪಾದಿಸ್ಕೊಳ್ತಾರೆ. ಇನ್ಸಿಡೆಂಟಲಿ ಇದೇ ಗುರು ಈ ರಾಶಿಯವರಿಗೆ ಕರ್ಮಸ್ಥಾನದ ಯಜಮಾನನೂ ಹೌದು. ಕರ್ಮಸ್ಥಾನ ಅಂದ್ರೆ ಏನು, ಜೀವನದಲ್ಲಿ ನಾವು ಏನ ಮಾಡ್ತೇವೆ, ನಾವು ಟೀಚರ್ ಆಗ್ತೇವೋ, ರಾಜಕಾರಣಿ ಆಗ್ತೇವೋ, ಸಿನಿಮಾ ನಟರಾಗ್ತೇವೋ, ಡಿಸ್ಟ್ರಿಬ್ಯೂಟರ್ ಆಗ್ತೇವೋ, ಕನ್ಸ್ಟ್ರಕ್ಟರ್ ಆಗ್ತೇವೋ, ಮಿಡ್ಲ್ಮನ್ ದಲ್ಲಾಳಿಗಳಾಗ್ತೇವೋ, ಬ್ಯಾಂಕ್ ಮ್ಯಾನೇಜರ್ ಆಗ್ತೇವೋ, ಚಾರ್ಟೆಡ್ ಅಕೌಂಟೆಂಟ್ ಆಗ್ತೇವೋ, ಈ ಎಲ್ಲ ನಮ್ಮದೇ ಆದಂತಹ ಏನು ನಮ್ಮದೇ ಒಂದು ಈ ಉದ್ಯೋಗ ಅನ್ನುವಂಥದ್ದೇನಿದೆ, ಈ ಉದ್ಯೋಗವನ್ನು ನಿರ್ಮಾಣ ಮಾಡಿಕೊಡುವಂತಹ ಒಂದು ಗ್ರಹವೂ ಕೂಡ ಧನಸ್ಸು ರಾಶಿಯ ಯಜಮಾನನು ಗುರು ಆಗಿರೋದ್ರಿಂದ ಇವರಿಗೆ ಹಣಕಾಸಿನ ವಿಚಾರದಲ್ಲಿ ಅನೇಕ ರೀತಿಯ ಮಗ್ಗಲುಗಳಲ್ಲಿ ಬೆಳೆದು ನಿಲ್ಲುವಂತಹ ಸುಸ್ಥಿತಿಯನ್ನು ತರೋದಕ್ಕೆ ಗುರುವೇ ಕಾರಣನಾಗ್ತಾನೆ. ನಾನು ಕುಂಭರಾಶಿಯವರ ಬಗ್ಗೆ ಹೇಳಿದಾಗ, ಗುರು ಕುಂಭರಾಶಿಯವರ ಒಂದು ಆರ್ಥಿಕ ಚೈತನ್ಯವನ್ನು ತುಂಬಿಕೊಡುವಂತಹ ಒಂದು ಕಾಮಧೇನುವಾಗಿ ನಿಲ್ತಾನೆ ಅಂತ ಹೇಳಿದ್ರೆ, ಈ ಮೀನರಾಶಿಯವರಿಗೆ ಶನೈಶ್ಚರ ಅದರ ವಿರುದ್ಧವಾಗಿ ನಿಂತುಬಿಡ್ಬಹುದು. ಅಂದ್ರೆ ಅವನೇ ನಷ್ಟವನ್ನ ತಂದು ಕೊಡಬೇಕಾದಂತಹ ಬೆಂಕಿಯ ಕೊಳ್ಳಿಯನ್ನು ಕೂಡ ಅವನೇ ಇಡಬಹುದು. ಆದರೆ ಇದೇ ಶನೈಶ್ಚರ ಗೇನ್ಸ್ ಅಂದ್ರೆ ಹೌಸ್ ಆಫ್ ಗೇನ್ಸ್ ಅಂದ್ರೆ ಪ್ರಾಪ್ತಿಯ ಲಾಭದ ಮನೆಯ ಯಜಮಾನ, ಅಂದ್ರೆ ಮಕರ ರಾಶಿಯ ಯಜಮಾನನಾಗಿ ಈ ಒಂದು ಕುಂಭರಾಶಿಯವರಿಗೆ ಅವನು ಲಾಭಕ್ಕಾಗಿ ಬೇಕಾದ ಎಲ್ಲ ರೀತಿಯ ಪ್ರಾಪ್ತಿಯನ್ನೂ ತಂದುಕೊಡಬಹುದಾದ ಗ್ರಹವಾಗಿಯೂ ನಿಲ್ಲಬಹುದು. ಅಂದರೆ ಈ ಒಂದು ಮೀನರಾಶಿಯವರ ಬಗೆಗೆ ಸ್ಪ್ಲಿಟ್ ನೇಚರ್, ಯಾರದ್ದು, ಶನೈಶ್ಚರನದ್ದು. ತುಂಬಿಕೊಡಬಹುದಾದಂತಹ ಧಾರಾಳಿಯಾದಂತಹ ಒಂದು ಆ ಒಂದು ಅನುಗ್ರಹದ ಹಸ್ತವನ್ನ ಮುಂದೂ ಮಾಡಬಹುದು, ಇಲ್ಲ ಸರ್ವಸ್ವವನ್ನು ನಾಶ ಮಾಡುವಂತಹ ದಿವಾಳಿ ಆಗುವಂತಹ ಸನ್ನಿವೇಶಗಳನ್ನು ನಿರ್ಮಾಣ ಮಾಡಬಹುದು. ಹಾಗಾದ್ರೆ ಅದು ಯಾವಾಗ ಅವನು ಎಲ್ಲವನ್ನೂ ಕೊಡುವಂತಹ ಶಕ್ತಿಯನ್ನು ಹೊಂತಾನೆ, ಯಾವಾಗ ಶಕ್ತಿಯನ್ನು ಹೊಂದಿರುವುದಿಲ್ಲ ಅನ್ನುವಂಥದ್ದು ಆ ಜಾತಕದ ಸ್ಥಿತಿಗತಿಗಳ ಮೇಲಿಂದ ನಾವು ಅದಕ್ಕೆ ನಿರ್ಣಯಕ್ಕೆ ಬರಬೇಕಾಗತ್ತೆ. ಹಾಗಾದ್ರೆ ಶನೈಶ್ಚರನ ವಿಷಯ ಹೀಗಾದ್ರೆ, ಚಂದ್ರ, ವಿಶೇಷವಾಗಿ ಚಂದ್ರನ ಸಂಪರ್ಕದಿಂದಾಗಿ ಗುರು ಏನಾಗ್ತಾನೆ, ತನ್ನ ಒಂದು ಬಲ ಏನಿದೆ ಅದನ್ನ ಇನ್ನಿಷ್ಟು ವಿಸ್ತರಿಸ್ಕೊಳ್ತಾನೆ. ಅವನಿಗೆ ಚಂದ್ರನ ಜೊತೆ ಕೂತಾಗ, ಮಂಗಳನ ಜೊತೆ ಕೂತಾಗ ಅವನ ಬಲ ಒಮ್ಮೆಗೆ ಏನಾಗುತ್ತೆ, ಇರುವ ಬಲ ದ್ವಿಗುಣ ಅಂದ್ರೆ ಡಬಲ್ ಆಗುತ್ತೆ ಅಥವಾ ಟ್ರಿಬಲ್ ಆಗುತ್ತೆ. ಹಾಗೆ ಚಂದ್ರನ ಜೊತೆ ಅತ್ಯುತ್ತಮವಾದಂತಹ ಸಂಬಂಧ ಒದಗಿ ಬಂತು ಅಂತಾದ್ರೆ ಈ ಮೀನರಾಶಿಯವರನ್ನ ಕಂಟ್ರೋಲ್ ಮಾಡುವಂತಹ ಸ್ಥಿತಿಯೇ ಯಾರಿಗೂ ಇರದೆ ಹೋಗ್ಬಹುದು, ಕಾಂಪಿಟೇಟರ್ಸೇ ಇರದೆ ಹೋಗ್ಬಹುದು. ಅಷ್ಟು ಪ್ರಮಾಣದಲ್ಲಿ ಅವರು ಧನಯೋಗವನ್ನ ಅಂದ್ರೆ
ಆರ್ಥಿಕ ಸ್ಥಿತಿಗತಿಗಳನ್ನು ಬಲಪಡಿಸಿಕೊಡೋದ್ರಲ್ಲಿ ಇವರು ತಮ್ಮ ಶಕ್ತಿಯನ್ನು ಧಾರಾಳವಾಗಿ ಒಂದು ಉನ್ನತ ಮಟ್ಟದಲ್ಲಿ ವಿನಿಯೋಗಗೊಳಿಸಲಿಕ್ಕೆ ಸಾಧ್ಯತೆ ಇರುತ್ತೆ. ಅಂದರೆ ಇವರು ಸುದೈವಿಗಳಾಗಿರ್ತಾರೆ. ಆದರೆ ಇದೇ ದುರ್ದೈವವಶಾತ್ ಈ ಒಂದು ಗುರು ನಿಮ್ನ ಸ್ಥಿತಿಯ ಮಕರ ರಾಶಿಯಲ್ಲಿ ಇದ್ದಾನೆ ಅಂತಾದರೆ ಆಗ ಏನಾಗುತ್ತೆ, ಗುರು ಸಂಪೂರ್ಣವಾದಂತಹ ದೌರ್ಬಲ್ಯವನ್ನು ಪಡಿತಾನೆ. ಅಂತಹ ದೌರ್ಬಲ್ಯವನ್ನು ಪಡೆದಂತಹ ಗುರು ಆರ್ಥಿಕ ವಿಚಾರದ ಸಂದರ್ಭದಲ್ಲಿ ಅನೇಕದ್ದಾದದ್ದನ್ನು ಗಂಭೀರ ಸ್ವರೂಪದಲ್ಲಿ ನಾನು ದುಡಿದು ತೋರಿಸ್ತೇನೆ ಅಂತ ಹೇಳೋದಕ್ಕೆ ಶಕ್ತಿಯನ್ನು ಕಳೆದುಕೊಳ್ಬಹುದು. ಆದರೂ ಕೂಡ ಶನೈಶ್ಚರನೇ ಯಾವುದೋ ಒಂದು ವಿಶಿಷ್ಟ ಸ್ಥಿತಿಯಲ್ಲಿ ಇವನ ನೀಚ ಭಂಗವನ್ನು ಮಾಡುವಂತಹ ಒಂದು ಅಮೃತ ಶಕ್ತಿಯನ್ನ, ಅಮೃತ ಸಂಜೀವಿನಿಯನ್ನ ಇಟ್ಟುಕೊಂಡ. ಆ ಅಮೃತ ಸಂಜೀವಿನಿ ಹೇಗೆ ಬರುತ್ತೆ ಅಂತಂದ್ರೆ ಅವನದ್ದೇ ಆದಂತಹ ವಿಶಿಷ್ಟ ರೀತಿಯಲ್ಲಿ ಶನೈಶ್ಚರನ ಉಪಸ್ಥಿತಿ ಜಾತಕದಲ್ಲಿ ಇರಬೇಕಾಗುತ್ತೆ. ಆಗ ಏನಾಗುತ್ತೆ, ಆ ಮಕರದಲ್ಲಿ ನೀಚನಾಗಿ ಗುರು ಇದ್ದರೂ ಕೂಡ ನೀಚಭಂಗ ರಾಜಯೋಗವನ್ನು ಕೊಡುವಂತಹ, ನೀಚಭಂಗ ರಾಜಯೋಗದ ಸಂದರ್ಭದಲ್ಲಿ ಸಂಪತ್ತನ್ನು ತಂದು ಕೊಡುವುದರಲ್ಲಿ ತನ್ನದೇ ಆದಂತಹ, ಈಗ ಒಬ್ಬ MLA ಆದ ಅಂತಂದ್ರೆ ಒಬ್ಬ ಮಂತ್ರಿ ಆಗೋದು ಹೇಗೆ, ಮಂತ್ರಿ ಆಗೋದಾದ್ರೆ ಮುಖ್ಯಮಂತ್ರಿ ಆಗೋದು ಹೇಗೆ, ಮುಖ್ಯಮಂತ್ರಿ ಆದ್ರೆ ಸೆಂಟ್ರಲ್ ಮಿನಿಸ್ಟರ್ ಆಗೋದು ಹೇಗೆ, ರಾಜ್ಯಪಾಲ ಆಗೋದು ಹೇಗೆ, ಪ್ರಧಾನಿ ಆಗೋದು ಹೇಗೆ, ಅಥವಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋದು ಹೇಗೆ, ಈ ಸ್ಟೇಜ್ನಲ್ಲೂ ನಾವು ಮುಂದುವರಿದು ಹೋಗಬೇಕಾದಂತಹ ಒಂದು ಏನಿರುತ್ತೆ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕಾದ್ರೆ ಯಾವುದೋ ಒಂದು ರೀತಿಯ ಆ ಒಂದು ಸಪೋರ್ಟ್, ದೈವಿಕವಾದದ್ದು ಡಿವೈನ್ ಎಲಿಮೆಂಟ್ ಅದಕ್ಕೆ ಸಹಾಯ ಮಾಡಬೇಕಾಗುತ್ತೆ. ಅಂತಹ ಸಹಾಯವನ್ನು ಒದಗಿಸುವ ರೂಪದಲ್ಲಿ ನೀಚಭಂಗ ರಾಜಯೋಗವನ್ನು ಶನೈಶ್ಚರ ಈ ಗುರುವಿಗೆ ಒದಗಿಸಿದ ಅಂತಾದ್ರೆ, ಗುರು ಈ ರೀತಿಯ ನಾನು ಹೇಳಿದಂತಹ ರೀತಿಯ ಸುವ್ಯವಸ್ಥಿತವಾದಂತಹ ಎಲಿವೇಶನ್ಸ್, ಅಂದ್ರೆ ಕಾಲಕ್ಕೆ ಯಾವ ಸಕ್ಸಸ್ಗಳು, ಯಾವ ಯಶಸ್ಸುಗಳು ಸಿಗಬೇಕೋ ಅದನ್ನು ಸಂಪಾದಿಸಿಕೊಳ್ಳುವಲ್ಲಿ, ಆ ಯಶಸ್ಸಿನ ಕಾರಣಕ್ಕಾಗಿ ಹಣಕಾಸಿನ ವಿಚಾರದಲ್ಲೂ ಒಂದು ಗಂಭೀರವಾದಂತಹ ಎತ್ತರವನ್ನು ತಲುಪುವುದರಲ್ಲಿ ಇದೇ ಶನೈಶ್ಚರನೇ ಗುರುವಿಗೆ ಆಧಾರವಾಗಿ ನಿಲ್ತಾನೆ. ಹಾಗಾಗಿ ಈ ನಮ್ಮ ಭಾರತೀಯ ಜ್ಯೋತಿಷ್ಯ ವಿಜ್ಞಾನದಲ್ಲಿ ಈ ಗ್ರಹಗಳು ಮೇಲ್ಮಟ್ಟದಲ್ಲಿ ದುಷ್ಟತನದಿಂದ ಕೂಡಿವೆ ಅಂತ ಕಂಡರೂ ಕೂಡ ಯಾವುದೋ ಒಂದು ಒಳವಲಯದ ಆಂತರಿಕವಾದಂತಹ ಒಂದು ಅವರ ಈಕ್ವೇಶನ್ನಿಂದಾಗಿ ಅವರೇ ಅಮೃತವಾಹಿನಿಯಾದಂತಹ ಸಂಜೀವಿನಿಯಾಗಿ ಕೊಡವನ್ನ ಚಿನ್ನದಿಂದ ತುಂಬಿ ಕೊಡಬಹುದು. ಅಥವಾ ನಮಗೆ ಮೇಲ್ಮಟ್ಟದಲ್ಲಿ ಬಹಳ ಅದ್ಭುತವಾಗಿರುವಂತಹ ಗ್ರಹವಾಗಿ ಕಂಡರೂ ಕೂಡ, ಈಗ ಉದಾಹರಣೆಗೆ ಇದೇ ಗುರು ಎಲ್ಲಿ ಕರ್ಕಾಟಕ ರಾಶಿಯಲ್ಲಿ ಉಚ್ಚನಾಗಿರ್ತಾನೆ. ಆದರೆ ಆ ಉಚ್ಚತ್ವ ಇದ್ದರೂ ಕೂಡ ಗುರುವಿಗೆ ತನ್ನದೇ ಆದಂತಹ ಒಂದು ಫಲಗಳನ್ನು ಕೊಡಲಿಕ್ಕೆ ಯಾಕೆ ಸಾಧ್ಯವಾಗೋದಿಲ್ಲ ಅಂತಂದ್ರೆ, ಅಲ್ಲಿ ಇನ್ನಿತರ ಭಿನ್ನವಾದಂತಹ ರೀತಿಯಲ್ಲಿ ತನ್ನ ತೊಂದರೆಗಳನ್ನು ಅವನು ಎದುರಿಸ್ತಿರ್ತಾನೆ. ಮಕರದಿಂದ ಶನೈಶ್ಚರ ಗುರುವನ್ನ ಅಲ್ಲಿ ನೋಡ್ತಾ ಇದ್ದಾನೆ, ದೃಷ್ಟಿಸ್ತಾ ಇದ್ದಾನೆ ಅಂತಾದ್ರೆ ಉಚ್ಚನಾಗಿರುವಂತಹ ಗುರು ಕೂಡ ಏನನ್ನೂ ಮಾಡಲಿಕ್ಕೆ ಸಾಧ್ಯವಾಗದೆ ಹೋದಂತಹ ಕೆಟ್ಟ ಸ್ಥಿತಿಯನ್ನು ಕೂಡ ತಲುಪಬಹುದು. ನೋಡಿ, ಗುರು ಯಾವಾಗಲೂ ಉಚ್ಚನಾಗಿದ್ರೂ ಕೂಡ ಅವನದೇ ರಾಶಿಯಾದಂತಹ ಧನಸ್ಸು ರಾಶಿಯವರಿಗೆ ಅವನ ಉಚ್ಚ ಸ್ಥಾನ ಏನಾಗುತ್ತೆ, ಮರಣದ ಸ್ಥಾನವಾಗಿರುತ್ತೆ. ಆ ಮರಣ ಸ್ಥಾನದಲ್ಲಿ ಈ ಒಂದು ಧನಸ್ಸು ರಾಶಿಯವರಿಗೆ ಆಯುಸ್ಸನ್ನು ಕೊಡಬಹುದೇ ಹೊರತು ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದು ರೀತಿಯ ಪ್ರಭಾವವನ್ನು ತನ್ನಿಂದಾಗಿ ಕೊಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳೋದನ್ನ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆಯೇ ಅನೇಕ ರೀತಿಯ ಸುಖಗಳನ್ನು ಕಸಿದು ಬಿಡಬಹುದಾದಂತಹ ಒಂದು ದುರ್ಭರ ಸ್ಥಿತಿಗೂ ಕೂಡ ಗುರುವೇ ಕಾರಣವಾಗಿಬಿಡ್ಬೋದು. ಯಾಕೆ ಅಂತಂದ್ರೆ ಧನಸ್ಸು ರಾಶಿಯವರಿಗೆ ಆ ಕರ್ಕಾಟಕ ರಾಶಿ ಮರಣದ ಮನೆಯಾಗಿರುತ್ತೆ. ಮರಣದ ಮನೆಯಲ್ಲಿ ಉಚ್ಚನಾಗಿದ್ದರೂ ಕೂಡ ಜೀವನಕ್ಕೆ ಸಂಬಂಧಿಸಿದಂತಹ ಒಂದು ನಮ್ಮ ಏಳಿಗೆಯ ವಿಷಯಗಳು, ಯಶಸ್ಸು, ಹಣ ಅಥವಾ ಕೀರ್ತಿ, ನಾವೇನೇ ಇವತ್ತು ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶ ಪ್ರಜ್ಞಾಂ ಸಿದ್ಧಿಂ ಬುದ್ಧಿಂ ಶ್ರೇಯಂ ಬಲಂ ಈ ಎಲ್ಲದನ್ನು ಕೊಡುವಂತ ನಾವು ಪರಮಾತ್ಮನಲ್ಲಿ ಕೇಳ್ಕೊಳ್ತೇವೆಯೋ, ಆ ಪರಮಾತ್ಮನಲ್ಲಿ ಕೇಳ್ಕೊಳ್ಳುವಂತಹ ಅಂಶಗಳು ಯಾವುದೂ ಸಿಗದೆ ಹೋದಂತಹ ಒಂದು ಬರಿದಾದ ಚೀಲವೂ ಆಗ್ಬಿಡ್ಬಹುದು. ಅಂದ್ರೆ ಗುರು ಹಾಗಾಗಿ ತನ್ನ ಸ್ವಸಾಮರ್ಥ್ಯವನ್ನ ಇಟ್ಟುಕೊಳ್ಳುವುದರ ಜೊತೆಗೆ ಅನೇಕ ಕೆಟ್ಟ ದೃಷ್ಟಿಗಳಿಗೆ ಸಿಲುಕಿಕೊಳ್ಳಲಿಕ್ಕೆ ಸಾಧ್ಯವಾಗದೆ ಹೋದಂತಹ ಒಂದು ಸಂಯೋಜನೆಯನ್ನ ಜಾತಕದಲ್ಲಿ ಹೊಂದಿದ್ದಾನೆ ಅಂತಾದ್ರೆ ಅದು ಅನೇಕ ರೀತಿಯಲ್ಲಿ ಸಿದ್ಧಿ ಇನ್ ಪರ್ಟಿಕ್ಯುಲರ್ ಆರ್ಥಿಕವಾದ ಸಿದ್ಧಿ ಅಥವಾ ಸಂಪತ್ತಿನ ಸಿದ್ಧಿ, ಆಸ್ತಿಪಾಸ್ತಿಗಳ ಸಿದ್ಧಿ, ಇವೆಲ್ಲವೂ ಅಥವಾ ಹಿರಿಯರಿಂದ ಬರುವಂತಹ ಯಾವುದೋ ಒಂದು ಪ್ರಾಪ್ತಿ, ಗೈನ್ಸ್, ಇದರ ಬಗೆಗಿನ ಸ್ಥಿತಿಗತಿಗಳು ಅಥವಾ ಒಳ್ಳೆಯ ಕೆಲಸಗಳು ಸಿಗಬಹುದಾದಂತಹ ಸ್ಥಿತಿಗತಿಗಳು ಇವೆಲ್ಲವೂ ನಿರ್ಮಾಣವಾಗುತ್ತೆ. ಹಾಗಾಗಿ ಈ ಒಂದು ಮೀನರಾಶಿಯವರು ಬಹಳ ಎಚ್ಚರದಿಂದ ಇರಬೇಕಾದಂತಹ ಸ್ಥಿತಿಗತಿಗಳು ಯಾವಾಗ ಬರುತ್ತೆ, ಗುರುವಿನ ಒಂದು ಶಕ್ತಿ ಅಪಾರ ಪ್ರಮಾಣದ ಒಂದು ಹಿರಿತನವನ್ನು ಸಂಪಾದಿಸಿಕೊಂಡಿದೆ ಎಂದಾಗ, ಅದೇ ಶಕ್ತಿ ಬೇರೆ ಕಾರಣಗಳಿಂದ ಡೌನ್ ಆದಾಗ ಆರ್ಥಿಕ ಯೋಗಗಳು, ಧನಯೋಗಗಳು ಇದ್ದರೂ ಕೂಡ ಆ ಧನಯೋಗ
ಏನೂ ಉಪಯೋಗಕ್ಕೆ ಬರುವಂತಹ ವಸ್ತುವಾಗಿ ನಿಂತುಕೊಳ್ಳುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕೇವಲ ಮಣ್ಣಾಗಿ ಹೋಗ್ಬಿಡ್ಬೋದು. ನೋಡಿ, ಇದೇ ಮಣ್ಣಲ್ಲಿ ನಾವು ಚಿನ್ನವನ್ನು ಏನು ಮಾಡ್ತೇವೆ, ನಾವು ಚಿನ್ನವನ್ನು ಸಂಸ್ಕರಿಸ್ತೇವೆ. ಬರೇ ಮಣ್ಣು ಏನು ಪ್ರಯೋಜನ? ಆದರೆ ಚಿನ್ನವೇ ಮಣ್ಣಾದರೆ, ಮಣ್ಣು ಚಿನ್ನವಾದರೆ ಪರವಾಗಿಲ್ಲ, ಆದರೆ ಚಿನ್ನವೇ ಮಣ್ಣಾದರೆ, ಹಾಗಾಗಿ ಚಿನ್ನ ಮಣ್ಣಾಗ್ತದೆಯೋ ಮಣ್ಣು ಚಿನ್ನವಾಗ್ತದೋ ಅದು ಈ ರಾಶಿಯವರಿಗೆ ಗುರುವೇ ಅವರ ವಿಚಾರದಲ್ಲಿ ತನ್ನದಾದಂತಹ ಬೆಂಬಲವನ್ನು, ಆತ್ಮೀಯತೆಯನ್ನು, ಆರ್ದ್ರತೆಯನ್ನು ಕೊಟ್ಟು, ಚಂದ್ರ ಆ ಒಂದು ಆರ್ದ್ರತೆಯನ್ನು ಕೊಟ್ಟು, ಶನೈಶ್ಚರ ಆರ್ದ್ರತೆಯನ್ನು ಕೊಟ್ಟು, ಮಂಗಳ ಆರ್ದ್ರತೆಯನ್ನು ಕೊಟ್ಟು ಅದು ಸಾಧ್ಯವಾಗಬೇಕು. ಈ ಎಲ್ಲ ವಿವರಣೆಗಳೊಂದಿಗೆ ಇದಕ್ಕೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.